ಯಾಕೆ ನಾವು ಜನಗಳು ನಿಮ್ಮ ಮುಖಾಂತರ ನಾವು ಮೋದಿನ ಗೆಲ್ಲಿಸಬೇಕು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತೇಜಸ್ವಿ ಸೂರ್ಯ ಅವರು ಜನಗಳ ಕೈ ಸಿಗಲ್ಲ. ನಮಸ್ಕಾರ ವೀಕ್ಷಕರೇ, ನಾವೀಗ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿದ್ದೇವೆ. ಬೆಂಗಳೂರು ದಕ್ಷಿಣದ ಜಯನಗರದಲ್ಲಿದ್ದೇವೆ. ಜಯನಗರದ ಮತಬಾಂಧವರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ. ಈ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ತೇಜಸ್ವಿ ಸೂರ್ಯ ಅವರು ಅವರ ಅಪೋಸಿಷನ್ನು ಸೌಮ್ಯ ರೆಡ್ಡಿ ಅವರು ನಿಂತ್ಕೊಂಡಿದ್ದಾರೆ. ಈ ಒಂದು ಭಾಗದಲ್ಲಿ ಈಗಾಗಲೇ ಪ್ರೆಸೆಂಟಾಗಿ ಆಳ್ವಿಕೆಯಲ್ಲಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ಏನೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಸರ್, ಅವರು ಮೆಟ್ರೋಗೆ ಹೆಲ್ಪ್ ಮಾಡಿದ್ದಾರೆ. ಇದು ಮೋದಿದು ಜನ ಔಷಧಿ ಎಲ್ಲನೂ ಸಪೋರ್ಟ್ ಮಾಡಿದ್ದಾರೆ. ಸೆಂಟ್ರಲಿಂದ ಏನೇನು ಬರಬೇಕೋ ಕ್ಷೇತ್ರಕ್ಕೆ ಅದೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವರು. ಈಗ ನನಗೆ ವಿಜಯನಗರದಲ್ಲಿ ಜನ ಹೇಳೋ ಪ್ರಕಾರ ಯಾರ ಮನೆಗೂ ಅವರು ಮನೆಗೆ ಹೋಗಿ ಯಾರ್ದು ಸಮಸ್ಯೆನ ಆಲೈಸಿಲ್ಲ. ಅವ್ರನ್ನ ನಾವು ಬರೀ ಟಿ ವಿಯಲ್ಲೇ ನೋಡಿದ್ದೇವೆ ವಿನಃ ಅವರು ಯಾರ ಸಮಸ್ಯೆಗಳನ್ನು ಬಂದು ನಮಗೆ ಬಗೆಹರಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್, ನಾವು MP ಆಗಿ ಗೆಲ್ಸೋದು ಏನಕ್ಕೆ ಸರ್? ಈ ಸಮಸ್ಯೆನ ಸೆಂಟ್ರಲಲ್ಲಿ ಧ್ವನಿ ಎತ್ತಲಿ ಅಂತ. ಇಲ್ಲಿ ಲೋಕಲ್ ಸಮಸ್ಯೆ ಎತ್ತಲಕ್ಕಲ್ಲ. ಇಲ್ಲಿ ಲೋಕಲ್ ಆಗಿ ಏನಿರುತ್ತೆ, ಕೌನ್ಸಿಲರ್ ಇರ್ತಾನೆ, MLA ಇರ್ತಾನೆ, ಅವ್ರ ಜವಾಬ್ದಾರಿ ಅಲ್ವಾ? ಏನು MP ಅಂದರೆ ಅದು ತಿಳ್ಕೊಳ್ಳಿ ಅಂತಿಲ್ಲ ಅವ್ರಿಗೆ. ಫಸ್ಟು ಒಬ್ಬ MP ಆದವನಿಗೆ ಮನೆಗೆ ಸುತ್ತಕ್ಕಾಗಲ್ಲ. ಇಲ್ಲಿ ಸಮಸ್ಯೆಗಳು ದೇಶದ ಸಮಸ್ಯೆಗಳು ಅಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡೋಕೆ ಮಾತ್ರ ಕಲಿಸ್ಕೊಳ್ಳೋದು. ಇಲ್ಲಿ ಲೋಕಲ್ ಸಮಸ್ಯೆ ಏನು, ಕೌನ್ಸಿಲರ್ ಏನು ಮಾಡ್ತಾವನೆ, MLA ಏನು ಮಾಡ್ತಾವನೆ, ಅದು ತಿಳ್ಕೊಳ್ಳಿ ಏನು ಅಂತ. ಅದು ಬಿಟ್ಟುಬಿಟ್ಟು ಮನೇಲಿ ನೆಲ್ಲಿ ಕೆಟ್ಟೋಗಿದೆ MP ಬರಬೇಕು, ಅವ್ರ ಮನೇಲಿ ಮಗು ಬರಲಿಲ್ಲ ಅಂತ MP ಬರಬೇಕು ಅನ್ನೋದು ಜ್ಞಾನ ಗೊತ್ತಾಗಲ್ವಾ MPಗೂ MLAಗೂ ಕೌನ್ಸಿಲರ್ಗೂ? ಅಚ್ಚೇ ದಿನಕ ದೌರ್ಭಾಗ್ಯ ಅಂತ ಪೇಪರ್ನೆಲ್ಲ ಜಾಹೀರಾತು ಬಿಟ್ಟಿದ್ದಾರೆ. ಒಬ್ಬ ಪ್ರಧಾನಮಂತ್ರಿಯಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಯನ್ನು ಭಾವಚಿತ್ರವನ್ನು ಬಳಸಿ ಆ ರೀತಿಯಾದಂತಹ ಒಂದು ಆ್ಯಡ್ನ ಕೊಡೋದು ತಪ್ಪಾ? ಎಷ್ಟರ ಮಟ್ಟಿಗೆ ಸರಿ ಅಥವಾ ತಪ್ಪು ಅಂತ? ತಪ್ಪು ಸರ್. ಅದು ಒಬ್ಬ ಪ್ರಧಾನಮಂತ್ರಿನ ಈ ಥರ ಕೀಳು ಮಟ್ಟದಲ್ಲಿ ನಾವು ಪ್ರಚಾರ ಮಾಡಬಾರ್ದು. ಅವ್ರದ್ದೇ ಆದ ಘನತೆ ಗೌರವ ಇರ್ತದೆ, ಅದಕ್ಕೆ ತಕ್ಕಂತೆ ನಡ್ಕೊಳ್ಳೇಬೇಕು. ಈ ಥರ ಮಾಡೋರು ಅವ್ರ ಮನಸ್ಥಿತಿ ಅವ್ರು ಎಷ್ಟು ಕೀಳು ಮಟ್ಟಕ್ಕಿದ್ದಾರೆ ಅಂತ ಅರ್ಥ ಆಗುತ್ತೆ. ಈಗಾಗಲೇ ಕಾಂಗ್ರೆಸ್ ಡೇಂಜರ್ ಅಂತ ಅವರು ಸಹ BJP ಅವರು ಸಹ ಒಂದು ಆ್ಯಡ್ ಕೊಟ್ಟಿದ್ದಾರಲ್ಲ ಈಗಾಗಲೇ. ಸರ್, ಕಾಂಗ್ರೆಸ್ ಡೇಂಜರು. POK ಯಾರು ಸರ್ ಬಿಟ್ಕೊಟ್ಟಿದ್ದು? ಚೈನಾಗೆ ಇದು ಮೀಠಾಧಿಕಾರಿ ಯಾರು ಸರ್ ಬಿಟ್ಕೊಟ್ಟಿದ್ದು? ಕಚಿತೀವ್ ಬಿಟ್ಕೊಟ್ಟಿದ್ದು ಯಾರು? ವಕ್ಫ್ ಬೋರ್ಡ್ ಮಾಡಿಕೊಟ್ಟಿದ್ದು ಯಾರು? ಏನು ಡೆವಲಪ್ ಮಾಡಿದ್ದಾರೆ ಸರ್ ಕಾಂಗ್ರೆಸ್ ಅವರು? ಈ ದೇಶ ವಿರುದ್ಧವಾಗೇ ಮಾತಾಡ್ತಾರಲ್ಲ ಅವರು, ಹಿಂದುತ್ವ ವಿರುದ್ಧವಾಗಿ ಮಾತಾಡ್ತಾರಲ್ಲ. ರಾಮ ಮಂದಿರಕ್ಕೆ ಲಾಯರ್ ಸಿಕ್ಕಿದ್ದು ಅವರೇ ಅಲ್ವಾ? ಅಚ್ಚೇ ದಿನಕ ದೌರ್ಭಾಗ್ಯ ಅಂತಿದಾರಲ್ಲ ಕಾಂಗ್ರೆಸ್ ಅವರು. ಅದು ಭ್ರಷ್ಟಾಚಾರಿಗಳಿಗೆ, ಕಳ್ಳರ ಕಾಕರಿಗೆ ಅವ್ರಿಗೆ ದೌರ್ಭಾಗ್ಯ ಆಗಿರ್ಬೋದು, ಜನಕ್ಕೇನಿಲ್ಲ. ಸಿಕ್ಕಾಪಟ್ಟೆ ಈಗಾಗಲೇ ಗ್ಯಾಸ್ ಸಿಲಿಂಡರ್ ರೇಟ್ ಏರಿರ್ಬೋದು, ತೊಗರಿಬೇಳೆ ರೇಟು, ಆಮೇಲೆ ಪೆಟ್ರೋಲು, ಡೀಸೆಲು ಎಲ್ಲ ಥರದ ರೇಟ್ಗಳು ಈಗಾಗಲೇ ಹೆಚ್ಚಳ ಆಗಿದೆ ಕಾಂಗ್ರೆಸ್ BJP ಗೌರ್ಮೆಂಟಿಂದ ಅಂತ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ವಾದ. ಇದ್ರ ಬಗ್ಗೆ ಹತ್ತು ತಿಂಗಳಲ್ಲಿ ಇವ್ರು ಏನು ರೈಸ್ ಮಾಡವ್ರೆ? 4,000 ರೂಪಾಯಿ ಕರೆಂಟ್ ಇದೆ, 7,000 ರೂಪಾಯಿ ಮಾಡವ್ರೆ. 50-100 ರೂಪಾಯಿ ಸ್ಟಾಂಪ್ ಡ್ಯೂಟಿ ಇದ್ದು 1,000 ರೂಪಾಯಿ 500 ರೂಪಾಯಿ ಮಾಡಿದ್ದಾರೆ. SRL ರೈಸ್ ಮಾಡಿದ್ದಾರೆ, ಎಲ್ಲ ರೈಸ್ ಮಾಡಿದಾರಲ್ಲ ಸರ್. ಪ್ರಾಪರ್ಟಿ ವ್ಯಾಲ್ಯೂ ಎಲ್ಲ ಯಾರು ಗ್ಯಾರಂಟಿ ಏನು ಅವ್ರ ಮನೆಯಿಂದ ಕೊಡ್ತಾವನ? ನಮ್ಗೆ ಟ್ಯಾಕ್ಸ್ ರೈಸ್ ಮಾಡಿಬಿಟ್ಟು ನಮ್ಮವ್ರು ಕೊಡ್ತಾವ್ರೆ. ಹೆಂಗ ಪರಿಸ್ಥಿತಿ ಇದೆ ಅಂದರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ, ನಾನು 3,000 ನಿನ್ನಕ್ಕೆ ಕೊಟ್ಟುಬಿಟ್ಟು 1,000 ರೂಪಾಯಿ ನಾನು ಭಿಕ್ಷೆ ಬೇಡೋದು. ಇದ್ಯಾವುದು ಗ್ಯಾರಂಟಿ? ಇವನೇ ಬೇಕಾ ಬಂದು ಕೊಡೋಕ್ಕೆ? ಕುಂಟವನು ಮಾಡ್ತಾನೆ, ಯಾರು ಬೇಕಾದ್ರೂ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಈಗ ನಮ್ಮ ಇಂಡಿಯಾಗೆ, ಭಾರತಕ್ಕೆ ಮತ್ತು ಇಡೀ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿ ಅನ್ನೋದು ಎಲ್ಲ ಗುರ್ತಿಸ್ಬಿಟ್ಟವ್ರೆ. ಇವನ್ನು 3ನೇ ಕ್ಲಾಸು, 5ನೇ ಕ್ಲಾಸು, 10ನೇ ಕ್ಲಾಸ್ ಕೇಳಿದ್ರೂ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಇವರು ಬೇರೆ ಪಾರ್ಟಿಗಳು ಕಾಲೆಳೆ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಅವರಷ್ಟು ಮಾಡಿರೋಷ್ಟು ಇಡೀ ವರ್ಲ್ಡ್ಗೆ ಫೇಮಸ್ಸು. ಅಂಥದ್ದು 3 ಜನ ಸರಿಯಿಲ್ಲ ಅಂದರೆ ಹೇಳೋಕ್ಕಾಗೋದಿಲ್ಲ. ಅಂಥ ಪ್ರಧಾನಮಂತ್ರಿನ ಇನ್ನೂ ಒಂದು ನಾವು 5 ವರ್ಷ ಅವ್ರಿಗೆ ಓಟ್ ಹಾಕಿ ಅವ್ರಿಗೆ ಗೆಲ್ಲಿಸಿ, ಜನಗಳು, ನಾವೊಬ್ಬರಲ್ಲ, ಇಡೀ ಜನಗಳು, ನಮ್ಮ ಭಾರತದವರೆಲ್ಲನೂ ಅವ್ರ ಮೀಟಿಂಗ್ಗಳಿಗೆ ಅಲ್ಲಿ ಸಾವಿರಾರು ಲಕ್ಷಾಂತರ ಜನ ಹೋಗ್ತಾರೆ. ಅಂಥ ಪ್ರಧಾನಮಂತ್ರಿ ಬರಬೇಕು ಅಂದರೆ ಇವರು ಕಾಯಬೇಕು. ಅಂಥದ್ದು ನೆಕ್ಸ್ಟು ಅವರೇನೆ 5 ವರ್ಷ ಅಂತ ಹೇಳ್ತೀನಿ ನಾನು. GSTಯಿಂದ ವ್ಯಾಪಾರಸ್ಥರಿಗೆಲ್ಲ ತುಂಬ ತೊಂದರೆ ಆಗಿದೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡ್ತಾ ಇರೋದು, ಅವ್ರದ್ದಲ್ಲ. ಅವ್ರಿಗೇನು ಗೊತ್ತಾಗ್ತದೆ? ಎಲ್ಲ ಪ್ರತಿಯೊಂದು ಅಂಗಡಿಗೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಕೇಳಿ, ಪೆಟ್ರೋಲ್ ಬಂಕ್ಗಳಲ್ಲಿ ಕೇಳಿ, ಎಲ್ಲ ಮೋಸ ಮಾಡೋದು. ಇವ್ರನ್ನ ಕಂಟ್ರೋಲ್ ಮಾಡಬೇಕು. ಯಾರು ಸರ್ಕಾರದಿಂದ ಕರ್ನಾಟಕದ ಯಾವುದೇ ಆದಂಥ ಫಂಡ್ಗಳು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಂದಿದೆ, ಬಟ್ ಅದನ್ನು ಉಪಯೋಗಿಸ್ಕೊತಾ ಇಲ್ಲ ಅಷ್ಟೇ ಇವರು ಸ್ಟೇಟಲ್ಲಿ. ಅದನ್ನು ಹೋಗ್ಬಿಟ್ಟು ಪ್ರಧಾನಮಂತ್ರಿ ಹೋಗಿ ಇದು ಫೈಟಿಂಗ್ ಮಾಡೋಕ್ಕಾಗ್ತದಾ? ಯಾವ ರೀತಿಯಲ್ಲಿ ಏನು ಬೇಕೋ ಅದನ್ನು ಕೇಳಿದ್ರೆ ಅವರು ಇಲ್ಲ ಅನ್ನೋದಿಲ್ಲ. ಅದನ್ನು ಕೇಳಬೇಕಾಗಿತ್ತು. ಇಲ್ಲಿ ಬಂದು ಓಟ್ಗೋಸ್ಕರ ನಾವು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಪ್ರಧಾನಮಂತ್ರಿನೂ ಸರಿ ಇಲ್ಲ, ನಮ್ಮ ಇಂಡಿಯಾನೇ ಸರಿ ಇಲ್ಲ ಅಂತ ಹೇಳ್ತಾರೆ. ಬೇರೆ ಅವ್ರು ಬೇಕು ಇವ್ರು ಬೇಕು ಅಂತ ನಮಗೆ ಓಟ್ ಅಂತ ಇವರು ಒಂದು 4 ಜನ ಹೋದ್ರೆ ಆಗ್ತದಾ? ಮತ್ತು ಕಾಂಗ್ರೆಸ್ ಇಲ್ಲ, ಹಿಂದೂಗಳಿಗೆ ಅಂತೇನಿಲ್ಲ. ನಮ್ಮ ಇವು ಅಂಥ ಡೇಂಜರಸ್ ಅಷ್ಟೇ ಕಾಂಗ್ರೆಸ್ ಅವರು. ನಾವು ನಮ್ಮ ಪ್ರಕಾರ ಇವಾಗ ಇರೋದ್ರಲ್ಲಿ ನರೇಂದ್ರ ಮೋದಿ ಬಂದ್ರಂದರೆ ಸ್ವಲ್ಪ ಎಲ್ಲ ಸೇಫ್ಟಿಯಾಗಿರ್ತಾರೆ.
ಇಲ್ಲ ಅಂದರೆ ಕಾಂಗ್ರೆಸ್ ಅವ್ರು ಬಂದರೆ ಫುಲ್ಲು ಅದಗೆಸ್ಬಿಡ್ತಾರೆ ಅಷ್ಟೇ, ಇನ್ನೇನಿಲ್ಲ. BJP ಮತ್ತು JDS ಮೈತ್ರಿ ಬಗ್ಗೆ ಏನಂತೀರಾ? BJP JDS ಇದು ಮುಂಚೆನೇ ಆಗಬೇಕಾಗಿತ್ತು. ಇದು ಮುಂಚೆ ಆಗಿದ್ದರೆ ಇವತ್ತಿನ ಪರಿಸ್ಥಿತಿ ಇರ್ತಿರಲಿಲ್ಲ. JDS BJP ಅವರು ಆ್ಯಕ್ಚುಲಿ ನ್ಯಾಚುರಲ್ ಫ್ರೆಂಡ್ಸ್. ಅವರು ಕಾಂಗ್ರೆಸ್ಸಿಗೆ ಹೋಲಿಸಿದರೆ ಇವರು ಸುಮ್ಮನೆ ಸಣ್ಣ ಸಣ್ಣ ವಿಚಾರ ಮಾಡಿಕೊಂಡು ಇವರು ಒಡೆದು ಆಳಿದ್ರು. ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನ್ ಆದಾಗ ಕಾಂಗ್ರೆಸ್ಸು ಮತ್ತು JDS ದವರು ಸಮ್ಮಿಶ್ರ ಸರ್ಕಾರ ಮಾಡಿದ್ರು. ಅವಾಗ ಕೆಲವೇ ಅದು ಅಮಿಷ, ಅದು ಈ ಒಂದು ತಳಹದಿನಲ್ಲಿ ಆಸೆಯ ತಳಹದಿ ಮೇಲೆ ಆ ಒಂದು ಮಿತ್ರತ್ವ ಡೆವಲಪ್ ಆಯಿತು. ಯಾವಾಗ ಆ ತಿನ್ನೋದ್ರಲ್ಲಿ ಸ್ವಲ್ಪ ಕಚ್ಚಾಟ ಬಂತು, ಕಿತ್ತೋಯ್ತದು. ಅದು ಗೆದ್ದೆತ್ತಿನ ಬಾಲಯಡಿಯವರು ಅಂತೆಲ್ಲ ಕಾಂಗ್ರೆಸ್ನವರು ವಾದ ಆರೋಪ ಹೇಳ್ತಾ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ಹಂಗಾಗಿದೆ, ಅದರಲ್ಲಿ ಅನುಮಾನ ಇಲ್ಲ. ಕೆಲವು ಸಂದರ್ಭದಲ್ಲಿ ಆಗಿದೆ. ಅವರು ಆ ಸ್ಥಿತಿಗೆ ತಲುಪಬೇಕಾದ್ರೆ ಅವರು ಮಾಡಿರೋ ಕೆಲವು ತಪ್ಪುಗಳಿದಾವಲ್ಲ, ಅವೇ ಅವರಿಗೆ ಮೂಲ ಆಗಿದೆ. ಆ ತಪ್ಪುಗಳನ್ನು ತಿದ್ದುಕೊಂಡು ಮುಂದೇನಾರ ಬಂದರೆ ಅವರಿಗೆ ಇನ್ನೂ ಭವಿಷ್ಯ ಇದೆ. ಆಸ್ ಅ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪೊಲಿಟಿಷಿಯನ್ ಆದಂಥ ತೇಜಸ್ವಿ ಸೂರ್ಯ ಅವರು, ಅವ್ರಿಗೆ ಒಂದು ಏನಾದರೂ ಟಿಪ್ಸ್ ಕೊಡೋದಾದರೆ ಒಬ್ಬ ಹಿರಿಕರಾಗಿ ನೀವು ಏನು ಕೊಡ್ಬೋದು ಅಂತ ಅಭಿವೃದ್ಧಿ ಬಗ್ಗೆ ಅವರು ಮುಂಚೆ ಹೇಳಬೇಕು. ಈ ದೇಶ ಇದ್ದರೆ ನಾವೆಲ್ಲ, ಈ ದೇಶ ಇದ್ದರೆ ನಾವೆಲ್ಲ, ಅದಕ್ಕೆ ನಾವು ದೇಶ ಉಳಿಸ್ಕೊಳ್ಳೋಣ. ಹಿಂದೆ ದೇಶ ಪರಕೀಯರ ಅಧೀನದಲ್ಲಿತ್ತಲ್ಲ, ಆವಾಗ ಬೂಟ್ನ ಒಡೆಸ್ಕೊಂಡು ಕೆಲಸ ಮಾಡ್ಕೊಳ್ತಾ ಇದ್ರು. ಯಾರಿಗೆ? ಇದೇ ಇಂಡಿಯನ್ಸಿಗೆ. ಯಾವಾಗ ಅವ್ರು ಹೋದ್ಮೇಲೆ ನಮ್ಮ ಸ್ವತಂತ್ರ ಬಂದಿದೆ, ಅದನ್ನು ಸ್ವತಂತ್ರ ಭಾಳ ಜನಕ್ಕೆ ಅನುಭವಕ್ಕೆ ಬರ್ತಲೇ ಇಲ್ಲ. ಪಾಕಿಸ್ತಾನ ಆದರೂ ಚಿಂತೆ ಇಲ್ಲ, ದೇಶ ಪಾಕಿಸ್ತಾನ ಆದರೂ ಚಿಂತೆ ಇಲ್ಲ, ಕಾಂಗ್ರೆಸ್ ಬರಬೇಕು ಅನ್ನೋ ಮನೋಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ. ಎಲ್ಲರೂ ಅಲ್ಲ, ಕೆಲವು ಜನ ಆ ಥರ ಹೋಗ್ಬಿಟ್ಟಿದ್ದಾರೆ. ಹಾಗಾದರೆ ನಮ್ಮ ದೇಶ ಒಂದು ಸುಭದ್ರ ರಾಷ್ಟ್ರವಾಗಬೇಕು ಅಂತಂದರೆ ಮೋದಿಯವರು ಬರಬೇಕು, ಮೋದಿಯವ್ರ ಕೈಯಲ್ಲಿ ಇರಬೇಕು. ಇದು ಈಗಿನ ಎಲೆಕ್ಷನ್ ಏನಿದೆ, ಈ ಎಲೆಕ್ಷನ್ನು ಒಂದು ಪರಿವರ್ತನೆ ಕಾಲ, ಟ್ರಾನ್ಸಿಷನ್ ಪೀರಿಯಡ್. ವರ್ಷ ಹೆಂಗೆ ಮಕರ ಸಂಕ್ರಾಂತಿ ಹಬ್ಬ ಬರುತ್ತೆ, ಆವಾಗ ವೆದರ್ ಚೇಂಜ್ ಆಗುತ್ತೆ, ಸೂರ್ಯ ಚೇಂಜ್ ಆಗ್ತಾನೆ. ಅದೇ ಥರ ಇದು ಈ ಸಂದರ್ಭನೂ ಕೂಡ. ಥ್ಯಾಂಕ್ ಯು ಸರ್. ಈ ಬಾರಿ ಕೈಗೆ ಓಟ್ ಹಾಕ್ತೀರಾ ಅಥವಾ ಕಮಲನ ಅಳಿಸ್ತೀರಾ ಅಂತ? ಓಟ್ ಯಾರಿಗೂ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಮಾಡಬೇಕು. ಈ ಒಂದು ಭಾಗದಲ್ಲಿ ರಾಮಮೂರ್ತಿ ಅವರ ಡೆವಲಪ್ಮೆಂಟ್ ಏನು? ಯಾರು ನಮ್ಗೆ ಹೆಲ್ಪ್ ಮಾಡ್ದಾರೋ ಅವ್ರು ಮಾಡಬೇಕು. ಇವರು ಅವ್ರು ನಮ್ಗೆ ಗೊತ್ತಿಲ್ಲ. ನಮ್ಮ ತಮಿಳವ್ರೆ ನಮ್ಗೆ ಏನೇ ನಮ್ಮ ರೋಡ್ಲಿ ವ್ಯಾಪಾರ ಮಾಡೋರು ಹೆಲ್ಪ್ ಮಾಡಿದ್ರೆ ಸಾಕಾಗುತ್ತೆ. ಯಾರಿಗೆ ಹೇಳ್ದಾರ ಅವ್ರಿಗೆ ನಮ್ಗೆ ಹೆಲ್ಪ್ ಮಾಡೋರು ನಮ್ಗೆ ಓಟ್ ಹಾಕಬೇಕು. ನಮ್ಗೆ ನಿಮಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಾಂಗ್ರೆಸ್ ಬೇಕಾ ಅಥವಾ BJP ಬೇಕಾ ಅಂತ? ನಮ್ಗೆ ಇಲ್ಲಿ ನಿಗದಿಗೆ BJP ನಮ್ಗೆ ಅವ್ರನ್ನ ಇಲ್ಲ ಇಲ್ಲಿ ಹೆಲ್ಪ್ ಮಾಡ್ತಾರೆ. ಕಾಡಿ ಸ್ವಲ್ಪ ಬಿಡನ್ನು ಹೇಳ್ತಾರೆ, ಅವ್ರನ್ನ ನಮ್ಗೆ ಹೆಲ್ಪ್ ಮಾಡ್ತಾರೆ. ಮೀದು ಯಾರು ಏನೇನಲ್ಲ. ಅವ್ರ ಇಲ್ಲ ಮೋದಿ ಅವ್ರು ಬಂದಾಗಿಂದ ನಿಮಗೆ, ಮೋದಿ ಅವರು ಪ್ರಧಾನಮಂತ್ರಿ ಆದಾಗಿಂದ ನಿಮಗೆ ಏನೆಲ್ಲ ಸಮಸ್ಯೆಗಳು ಪರಿಹಾರ ಸಿಕ್ಕಿದೆ? ಆದರೆ ನಮ್ಗೆ ಏನೋ ಅದು ಗೊತ್ತಿಲ್ಲ. ಇಲ್ಲಿ ನಮ್ಮ ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಸಾಕಾಗುತ್ತೆ. ನಮ್ಮ 20 ವರ್ಷ ಇಲ್ಲಿ ಇದ್ದೀನಿ. ಕಾಂಗ್ರೆಸ್ 5 ಗ್ಯಾರಂಟಿ ಸಿಕ್ಕಿದೆ ನಿಮಗೆ? ಅದೇನು ಸಿಕ್ಕಿಲ್ಲ. ಬಸ್ ಫ್ರೀ ಮಾಡ್ಕೊಂಡಿದ್ದು, ಗೃಹ ಜ್ಯೋತಿ, ಪಶು ಫ್ರೀ ಯಾರು ಅವರ ಮಾಡ್ತಾರ? ಕಾಂಗ್ರೆಸ್ ಅವ್ರು ಮಾಡಿದಾರಲ್ಲ. ಮಾಡಿದಾರ. ಅದೆಲ್ಲ ನಮ್ಗೆ ಇಲ್ಲಿ ಬಿರಿ ತಮಿಳ್ಗಾರರು ಯಾರು ಬಿರಿ ಬಿಡಲ್ಲ. ನೀನು ಅಲ್ಲಿ ತಮಿಳ್ನಾಡಲ್ಲಿ ಇರಬೇಕು, ಇಲ್ಲಿ ಬಂದು ನೀವು ಬಿರಿ ಕೇಳ್ತಾರೆ ನಾನು ಕೊಡ್ತೀನಿ ಅಂತಾರೆ. ತಮಿಳರು ಬೇರೆ, ಕನ್ನಡಗಾರರು ಬೇರೆ ಹೇಳ್ತಾರೆ. ಅದೇ ಬಿರಿ ಅವನಿಗೆ ಬಸ್ ಬಿಡಲ್ಲ. ನೀ ದುಡ್ಡು ಕೊಡ್ಬೇಕು. ನಂಗೆ ದುಡ್ಡು ಕೊಡ್ತಾ ಹೋಗಿತ್ತು. ದುಡ್ಡು ನಮ್ಮ ಕುಪ್ಪಮ್ಮ ಇಲ್ಲಿ ವ್ಯಾಪಾರ ಮಾಡೋರೆ. ಇಲ್ಲೇ ಇರೋದಾ ನೀವು? ಬಾಡಿಗೆ ಮಾಡ ಇಲ್ಲಿ ವ್ಯಾಪಾರ ಮಾಡಿದ್ದೀನಿ. ಅದೇ ಕಳೆದ 8 ಬಾರಿ BJP ಇಲ್ಲಿ ಜಯಬೇರಿಗೊಂಡಿದೆ. ಒಂದು ಲೋಕಸಭೆ ಚುನಾವಣೆಯಲ್ಲಿ 2 ಬಾರಿ ತೇಜಸ್ವಿ ಸೂರ್ಯ ಅವ್ರನ್ನೇ ಆರಿಸಿ ತಂದಿದ್ದಾರೆ ಇಲ್ಲಿ ಜನ. BJP ಒಂದು ಭದ್ರಕೋಟೆ ಅಂತಾರೆ ಈ ಒಂದು ಬೆಂಗಳೂರು ದಕ್ಷಿಣನ. ಹೌದು. ಈ ಒಂದು ಭಾಗದಲ್ಲಿ ತೇಜಸ್ವಿ ಸೂರ್ಯ ಅವರು ಹಾಗಾದರೆ ಯಾವ ರೀತಿ ಎಲ್ಲ ಡೆವಲಪ್ಮೆಂಟ್ ಮಾಡಿರ್ಬೋದು ಅಂತ? ನಾವು ತೇಜಸ್ವಿ ಸೂರ್ಯ ಮುಖ ನೋಡಿ ಇದು ಮಾಡೋದಲ್ಲ, ಬಟ್ ಮೋದಿಯವ್ರನ್ನ ನೋಡ್ಬಿಟ್ಟು ನಾವು, ಹಾಗಾದರೆ ಮೋದಿಯವ್ರ ಮುಖ ನೋಡಿಬಿಟ್ಟು ಓಟ್ ಹಾಕ್ತಾರೆ? ಖಂಡಿತ. ತೇಜಸ್ವಿ ಸೂರ್ಯ ಅವರು ನೋಡಿ ಅಲ್ಲ. ಸೌಮ್ಯ ರೆಡ್ಡಿ ಅವರು ಕಳೆದ ವಿಧಾನಸಭೆ ಎಲೆಕ್ಷನ್ನಲ್ಲಿ
ಇದೇ ರಾಮಮೂರ್ತಿ ಅವ್ರ ವಿರುದ್ಧ ಕಡಿಮೆ ಅಂತರದಲ್ಲಿ ಸೋತಿದ್ರು. ಹಾಗಾದರೆ ತೇಜಸ್ವಿ ಸೂರ್ಯ ಅವ್ರದ್ದು ಮತ್ತು ಸೌಮ್ಯ ರೆಡ್ಡಿ ಅವ್ರದ್ದು ಪೈಪೋಟಿ ಬೀಳ್ಬೋದಾ? ಅಲ್ಲ, ಪೈಪೋಟಿ ಬೀಳ್ಬೋದು, ಇಬ್ರಿಗೂ ಪೈಪೋಟಿ ಬೀಳ್ತದೆ. ಬಟ್ ಮೋದಿ ಮುಖ ನೋಡಿಕೊಂಡು ನಾವು ಈಗಾಗಲೇ ಕಾಂಗ್ರೆಸ್ದವರು 10 ವರ್ಷದಲ್ಲಿ ಬರೀ ದೊಡ್ಡ ದೊಡ್ಡ ಮಾತಾಡಿರ್ತಾರೆ. ನರೇಂದ್ರ ಮೋದಿ ಅವ್ರು ಬಿಟ್ಟರೆ ಅವ್ರು ಬರೀ ಖಾಲಿ ಚೊಂಬು, ಅವರಿಂದ ಯಾವ ಡೆವಲಪ್ಮೆಂಟು ಆಗಿಲ್ಲ, ಏನೂ ಆಗಿಲ್ಲ, ಸುಮ್ಮನೆ ಟ್ಯಾಕ್ಸು ಹಾಗೆ ಹೀಗೆ ಅಂತೆಲ್ಲ ನಿಮ್ಮ ಮೇಲೆ ಆರೋಪ ಆಗ್ತಾ ಇದ್ದಾರೆ. ದೇಶದ ಭದ್ರತೆಗೋಸ್ಕರಾಗಿ ನಾವು ಮೋದಿ ಬೇಕು ಇನ್ನೊಂದು ಸಾರಿ. ಈಗ ನಮ್ಮ ದೇಶವನ್ನು ನಮ್ಮ 3ನೇ ಪ್ಲೇಸ್ ತಂದಿಟ್ಟವ್ರೆ. ಮೊದಲು ಎಲ್ಲಿಂದ ಹೆಸರೇ ಗೊತ್ತಿಲ್ಲದಿತ್ತು, ಹೆಸರು ಗೊತ್ತಿಲ್ಲ ಆಯ್ತಲ್ಲ, ಈಗ 3ನೇ ಪ್ಲೇಸಾಗಿ ನಾನು ನಿಲ್ಲಿಸವ್ರೆ. BJP ಅವರು ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಅದು ಏನು ಮಾಡೋಕ್ಕಾಗಲ್ಲ, ಅದು ಅವ್ರವರ ಇದು. ಈಗಾಗಲೇ ತೇಜಸ್ವಿ ಸೂರ್ಯ ಅವರು ಹಾಗೂ ಸೌಮ್ಯ ರೆಡ್ಡಿ ವಿರುದ್ಧ ಈಗಾಗಲೇ ಪೈಪೋಟಿ ಶುರು ಆಗಿದೆ. ಎಲ್ಲೆಲ್ಲೂ ಚುನಾವಣೆ ಕಾವು ಜಾಸ್ತಿನೇ ಆಗಿದೆ. ಹಾಗಾದರೆ ಈ ಒಂದು ಭಾಗದಲ್ಲಿ ಈ ಬಾರಿ ಯಾರು ಬಹುಮತದಿಂದ ಜಯಬೇರಿಗೊಳ್ಬೋದು ಅನ್ನೋ ನಿಮ್ಮ ಅಭಿಪ್ರಾಯ? ಸರ್, ಇಲ್ಲೇನಾಗಿದೆ, ಎಲ್ಲರೂ ಮೋದಿನ ತೋರಿಸಿ ಇವ್ರು ಓಟ್ ಕೇಳ್ತಿದ್ದಾರೆ. ಹೌದಾ? ಮೋದಿನ ತೋರಿಸಿ ಇವ್ರು ಓಟ್ ಕೇಳಬೇಕಾದ್ರೆ ಇವ್ರಿಗೆ ಯಾಕೆ ನಾವು ಓಟ್ ಹಾಕಬೇಕು? ಮೋದಿಗೆ ಡೈರೆಕ್ಟ್ ಹಾಕ್ಬೋದಲ್ಲ. ಇವ್ರ ಇಂಡಿವಿಜುವಾಲಿಟಿ ಏನು ಕಾಣಿಸ್ತಾ ಇದೆ ಇವಾಗ ನಮ್ಮಲ್ಲಿ? ಈಗ ಮೋದಿ ಓಟ್ ಹಾಕ್ಬೇಕಂದ್ರು ಇವಾಗ ಮೋದಿನ ತೋರಿಸಿ ಓಟ್ ಕೊಡಿ, ಮೋದಿನ ತೋರಿಸಿ ಓಟ್ ಕೊಡಿ, ಮೋದಿನ ಗೆಲ್ಲಿಸ್ಬೇಕಾದ್ರೆ ನೀವು ಯಾಕೆ ಬರ್ತೀರಾ? ನಾವೇ ಡೈರೆಕ್ಟ್ ಮೋದಿನ ಗೆಲ್ಲಿಸ್ತೀವಿ ತಗೊಳ್ಳಿ. ಆ ಥರ ಮಾಡಿ ಇದೊಂಥರ ಅರ್ಥನೇ ಆಗ್ತಾ ಇಲ್ಲ. ಮೋದಿ ಫೋಟೋ ಇಟ್ಕೊಂಡು ನೀವು ಕೇಳೋದ್ರೆ ಅಲ್ಲಿಗೆ ನಿಮ್ಮ ಇಂಡಿವಿಜುವಾಲಿಟಿ ಏನಿದೆ? ನಿಮ್ಮ ಇಂಡಿವಿಜುವಾಲಿಟಿ ಝೀರೋ. ಅಲ್ಲಿಗೆ ಯಾಕೆ ನಾವು ಜನಗಳು ನಿಮ್ಮ ಮುಖಾಂತರ ನಾವು ಮೋದಿನ ಗೆಲ್ಲಿಸಬೇಕು? ದಯವಿಟ್ಟು ಈ ಒಂದು ಸಿಸ್ಟಮ್ ಚೇಂಜ್ ಮಾಡಿ ಡೈರೆಕ್ಟ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಚೀಫ್ ಮಿನಿಸ್ಟರ್ ಪಬ್ಲಿಕ್ ಎಲೆಕ್ಟ್ ಮಾಡೋಣ. ಇವಾಗ ಏನಾಗಿದೆ, ಇಲ್ಲಿ ಸುಮ್ಮನೆ ಹೇಳ್ತಾರೆ, ಈ ಪಕ್ಷದಲ್ಲಿದ್ದರೆ ಆ ಪಕ್ಷನ ಬೈತಾರೆ, ಆ ಪಕ್ಷದಲ್ಲಿದ್ದರೆ ಈ ಪಕ್ಷನ ಬೈತಾರೆ. ಎಲ್ಲ ಒಟ್ಟು ಕುಟುಂಬ ಅವರು. ಇದರಲ್ಲಿ ಏನು ನನಗೆ ವ್ಯತ್ಯಾಸ, ಇಲ್ಲಿ ಸೀಟ್ ಕೊಟ್ಟಿಲ್ಲ ಅಂದರೆ ಇದಕ್ಕೆ ಹೋಗ್ಬಿಡ್ತಾರೆ, ಅಲ್ಲಿ ಸೀಟ್ ಕೊಟ್ಟಿಲ್ಲ ಅಂದರೆ ಇದಕ್ಕೆ ಬರ್ತಾರೆ. ಅಲ್ಲಿಗೆ ಏನಂತ ನಾವು ಯಾರಿಗೆ ಅಂತ ಓಟ್ ಹಾಕಬೇಕು? ಅಲ್ಲಿಗೆ ಪಕ್ಷ ನೋಡಿ ಓಟ್ ಹಾಕಬೇಕು, ಮೋದಿ ನೋಡಿ ಓಟ್ ಹಾಕಬೇಕು. ಮೋದಿಗೆ ನಾವೇ ಹಾಕೋಣ ಬಿಡಿ. ಅಚ್ಚೇ ದಿನಕ ದೌರ್ಭಾಗ್ಯ ಅಂತ ಜಾಹೀರಾತು ಕೊಟ್ಟರು ಪೇಪರಲ್ಲಿ. ಹೌದು, ನೀವು ನೋಡಿರ್ಬೋದು. ಹೌದು. ಅದು ನಮ್ಮ ದೇಶದ ಪ್ರಧಾನಮಂತ್ರಿಯ ಒಂದು ಭಾವಚಿತ್ರವನ್ನು ಬಳಸಿ ಆ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಸರ್, ಇದು ಏನಾಗಿದೆ ಪಾಲಿಟಿಕ್ಸಲ್ಲಿ, ಮೋದಿಯವ್ರ ಇಂಟೆನ್ಷನ್ ಏನೋ ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂತ ಅಯ್ಯಪ್ಪನಿಗೆ ಭಾಳ ಮನಸ್ಸಲ್ಲಿದೆ. ಬಟ್ ಒಳ್ಳೇದು ಮಾಡ್ತಿದ್ದಾರೆ. ಬೇರೆಯವರೆಲ್ಲ ಒಂಥರ ಇದ್ದಾರೆ. ಇವಾಗ ನೋಡಿ, 1000 ರೂಪೀಸ್ ಕರೆನ್ಸಿ ಡಿಮಾನಿಟೈಸ್ ಮಾಡಿದ್ರು, 500 ಏನಕ್ಕೆ ಮಾಡಿದ್ರು? ಬ್ಲ್ಯಾಕ್ ಮನಿ ಎತ್ತಿಡೋಕ್ಕಾಗದೇ ಇರಲಿ ಅಂತ ಒಂದು ವಿಚಾರಕ್ಕೆ ಅವ್ರು ಮಾಡಿದ್ದಾರೆ. ಬ್ಲ್ಯಾಕ್ ಮನಿ ಎಲ್ಲ ಆಚೆ ಬರಲಿ ಅಂತ ಅವ್ರು ಸರ್ವ ಪ್ರಯತ್ನ ಮಾಡ್ತಿದ್ದಾರೆ. ಇವಾಗ ಏನು ಮಾಡಿದ್ರು? ರಾಮ ಜನ್ಮಭೂಮಿ ಅದೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ಸಂತೋಷ. ದೇವ್ರ ಕಾರ್ಯ, ಎಷ್ಟೋ ಸೀನಿಯರ್ಸ್ ಇದ್ದಾರೆ, ಆ ದೇವ್ರ ಕಾರ್ಯಕ್ಕೆ ಮೆಚ್ತಾರೆ. ಅದು ನಮ್ಮ ಇಂಡಿಯಾ ಸಂಪ್ರದಾಯ, ಅದಕ್ಕೆ ಮಾಡಿದ್ದಾರೆ, ಅದೇನು ತಪ್ಪಿಲ್ಲ. ಅವ್ರು ಇವಾಗ ಇನ್ನೊಂದು ಸತಿ ಬಂದರೆ ಏನು ಮಾಡ್ತಾರೆ ಅಂದರೆ, ಜನಕ್ಕೆ ಮುಂದಕ್ಕೆ ಬದುಕೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಈ ಫ್ರೀ ಎಲ್ಲ ಕೊಟ್ಟು ಓಟ್ ತೊಗೊತಿದಾರಲ್ಲ, ಅದಕ್ಕೆ ಅದು ಹೆಂಗೆ ಅವ್ರಿಗೆ ಕೊಟ್ಟು ಫ್ರೀ ಕೊಟ್ಟು ಓಟ್ ತೊಗೊತೀರಾ? ಅಲ್ಲಿಗೆ ಈ ಓಟ್ನೇನಂತ ಹೇಳ್ಬೇಕು ನಾನು? ಹಾಗಾದರೆ ನೀವು ಕಾಂಗ್ರೆಸ್ ಯಾವ ಗ್ಯಾರಂಟಿಗಳನ್ನ ಯೂಸ್ ಮಾಡ್ಕೊಂಡಿಲ್ವಾ? ಇಲ್ಲ. ಅಲ್ಲ, ನಾನು ಕೇಳಿದೆ, ಇವಾಗ ಫ್ರೀ ಕೊಟ್ಟು ಓಟ್ ಕೇಳ್ತಿದ್ದೀರಪ್ಪ ನೀವು. ಫ್ರೀ ಕೊಟ್ಟು ಓಟ್ ಕೇಳಿದ್ಮೇಲೆ ಫ್ರೀ ಕೊಟ್ಟು ಓಟ್ ಹಾಕೋರ್ದೆಲ್ಲ ಯಾವ ಥರ ಓಟ್ ಇದು? ಹಾಗಾದರೆ ನಿಮ್ಮ ಕಾಂಗ್ರೆಸ್ದವ್ರ ಗ್ಯಾರಂಟಿ ಬೇಡ? ಅಲ್ಲ, ಗ್ಯಾರಂಟಿ ಅಲ್ಲ, ಫ್ರೀ ಕೊಡಲೇಬಾರ್ದು. ಏನಕ್ಕೆ ಕೊಡ್ತೀರಾ? ಸಹಾಯ ಮಾಡಿ, ಬೇಕಾದರೆ ಸೀನಿಯರ್ಸ್ಗೆ ಸಹಾಯ ಮಾಡಿ, ಮೆಡಿಕಲ್ ಸಹಾಯ ಮಾಡಿ, ಎಜುಕೇಷನ್ ಸಹಾಯ ಮಾಡಿ. ಬೇರೆದೆಲ್ಲ ಏನಕ್ಕೆ? ಜನಕ್ಕೆ ಅನುಕೂಲ ಆಗೋದು ಮಾಡಿ ಸ್ವಾಮಿ, ಇನ್ನೇನು ಬೇಕಾಗಿಲ್ಲ ನಮಗೆ. ಮೆಡಿಕಲ್ ಫ್ರೀ ಕೊಡಿ, ಮೊದಲು ಸ್ಕೂಲ್ ಫ್ರೀ ಕೊಡಿ. ನಮ್ಮ ದೇಶಕ್ಕೆ ಏನು ಅನುಕೂಲ, ಒಳ್ಳೊಳ್ಳೆ ಇಂಡಸ್ಟ್ರಿ ತೊಗೊಂಬನ್ನಿ. ಫಸ್ಟ್ ಗಂಗಾ ಕಾವೇರಿ ಇದು ಮಾಡಿ. ಗಂಗಾ ಕಾವೇರಿ ಸೇರಿಸಿದ್ದು ಅಂದರೆ ಇಲ್ಲಿ ಬೆಂಗಳೂರಿನಲ್ಲಿ 50 ಜನ ಪಾಪ್ಯುಲೇಷನ್, 50% ಲೇಬರ್ ಕ್ಲಾಸಲ್ಲಿ ಅವ್ರವ್ರಿಗೆ ಹೋಗಿ ಸೇರ್ಕೊತಾರೆ. ಇವಾಗ ಅವರು ಕೊಟ್ಟಿದ್ರು, ಅವರು ಟ್ಯಾಕ್ಸ್ ನೋಡ್ಕೊಂಡು ತಾನೇ ಕೊಡಬೇಕು. ಇವಾಗ ನನ್ನ ಮಗ ದುಡಿತಾನೆ ಅಂತ ನಾನೇನೋ ಒಂದು ಮನೆ ಕಟ್ತೀನಿ ಅಂತ ಆಸೆ ಪಡ್ತೀನಿ. ನನ್ನ ಮಗ ದುಡ್ದಿಲ್ಲ ಅಂದ್ರೆ ನಾನು ಹೆಂಗೆ ಮನೆ ಕಟ್ತೀನಿ? ಅವ್ರು ಅಂದ್ಕೊಂಡಿದ್ರು ಹಾಕೋಣ ಅಂತ, ಅವ್ರಿಗೆ ಟ್ಯಾಕ್ಸ್ ಅಷ್ಟು ಬರ್ತಾ ಇಲ್ಲ. ದೇಶಕ್ಕಾಗಿ ಉಪಯೋಗಕ್ಕೋಸ್ಕರ ಉಪಯೋಗಿಸ್ಕೊತಾ ಇದ್ದಾರೆ. ಇವಾಗ ಇದನ್ನು ಹಾಕ್ಬಿಟ್ರೆ ದೇಶ ಹೆಂಗೆ ಉಪಯೋಗ ಮಾಡೋದವರು? ಹಾಗಾದರೆ GST ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಸರ್, GST ಮಾಡಿರೋದು ಏನು ಅಂದರೆ, ಇಂಡಿಯಾ ದೇಶದಲ್ಲಿ ಎಲ್ಲ ಪಾರ್ಟಲ್ಲೂ ಇಂಪ್ರೂವ್ ಮಾಡೋದಕ್ಕೆ. ಇವಾಗ GST ಬಂದರೆ ಯಾವ ಸ್ಟೇಟ್ ಭಾಳ ಕಷ್ಟದಲ್ಲಿದೆ, ಯಾವ ಸ್ಟೇಟ್ ಭಾಳ ಅನುಕೂಲವಾಗಿದೆ ಎಲ್ಲ ನೋಡಿ ಪೂರಾ ಇಂಡಿಯಾ ಒಂದೇ ಥರ ನೋಡ್ತಾ ಇದ್ದಾರೆ.
GST ಬಂದಿರೋದ್ರಲ್ಲಿ ತಪ್ಪೇ ಇಲ್ಲ ಏನೂ. ಯಾಕೆ ಅಂದರೆ ಇವಾಗ ದೇಶದಲ್ಲಿ ಒಂದು ಸ್ಟೇಟ್ ಇಂಪ್ರೂವ್ಮೆಂಟೇ ಇಲ್ಲ ಪಾಪ. ಅಲ್ಲಿ ಎಷ್ಟು ಕಷ್ಟ ಇದೆ ಅಂದರೆ ಅಷ್ಟು ಕಷ್ಟ ಇದೆ. ಇವಾಗ ಆ ಸ್ಟೇಟಿಗೆ ಜಾಸ್ತಿ ಕೊಟ್ಟು ಅಲ್ಲಿ ಜನನೂ ಬದುಕಕ್ಕೆ ಇದು ಇಂಡಿಯಾ ಅಲ್ಲ, ಒಂದೇ ಪಾಪ್ಯುಲೇಷನ್, ಒಂದೇ ಸಿಟಿಸನ್, ಇಂಡಿಯನ್ ಸಿಟಿಸನ್ಸು. ನೀವು ಯಾಕೆ ಅದನ್ನು ಬೈಫರ್ಕೇಟ್ ಮಾಡ್ತೀರಾ? ನಾವು ಕನ್ನಡಿಗ, ನಾವು ಮಹಾರಾಷ್ಟ್ರ, ವಿ ಆರ್ ಇಂಡಿಯನ್ಸ್ ಅಂತ ಹೇಳಿ ಏನಕ್ಕೆ ಬೈಫರ್ಕೇಟ್ ಮಾಡ್ತೀರಾ ನೀವೆಲ್ಲ ಸೇರಿಕೊಂಡು? ವಿ ಆರ್ ಇಂಡಿಯನ್ಸ್. ಇಂಡಿಯಾ ಪೂರ ಇಂಪ್ರೂವ್ ಮಾಡ್ತಿದ್ದಾರೆ. ತಮ್ಮ ಹೆಸರು? ಸೋಮಶೇಖರ್. ಇದೇ ಕ್ಷೇತ್ರನ ತಾವು? ಯಾವುದು ಹೇಳಿ? ಈ ಒಂದು ಭಾಗದಲ್ಲಿ ತೇಜಸ್ವಿ ಸೂರ್ಯ ಅವರ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದ್ರೆ ನೀವು? ಡೆವಲಪ್ಮೆಂಟ್ ನಮಗೇನು ಗೊತ್ತೈತೆ, ಮಾಮೂಲಿ ಸ್ಪಂದಿಸೋದು, ರೋಡ್ ರಸ್ತೆಗಳು ರಿಪೇರಿ ಮಾಡೋದು, ಅಭಿವೃದ್ಧಿಗೆ ಅವ್ರೇನು ಫಂಡ್ ಕೊಡ್ತಾರೋ ಅದನ್ನು ವಿತರಿಸೋದು, ಜನಕ್ಕೆ ವಿತರಿಸೋದು. ಸರ್ಕಾರ ಇದು ಫಂಡ್ ಕೊಡುತ್ತೋ ಅದನ್ನೆಲ್ಲ ಯಾವ ಭಾಗ ವಿತರಿಸ್ಬೇಕು ಅದು ವಿತರಿಸ್ತವ್ರೆ. ಈ ಬಾರಿ ಪ್ರಧಾನಿಯವ್ರನ್ನ ಮತ್ತೊಮ್ಮೆ ಆರಿಸ್ತಾ ಇರ್ತೀರಾ? ಹಾಂ, ಆರಿಸ್ತಾರೆ, ಗ್ಯಾರಂಟಿ ತರಲೇಬೇಕು. ಅವ್ರನ್ನ ತಂದ್ರೆ ಉದ್ಧಾರ. ಕಾಂಗ್ರೆಸ್ ಯಾಕೆ ಬೇಡ? ಹಾಂ, ಕಾಂಗ್ರೆಸ್ ಯಾಕೆ ಬೇಡ? ಯಾಕೆ ಬೇಡ ಅಂತ ಅದಕ್ಕೆ ನೀವು ಕೇಳಂಗಿಲ್ಲ. ಯಾಕೆ ಬೇಡ ಅಂತಂದರೆ ಇಲ್ಲಿ ನಮಗೆ ನಿಲ್ಲಕ್ಕೆ ಸ್ಥಳವಿಲ್ಲ, ಹಂಗೆ ಮಾಡ್ಬಿಟ್ಟವ್ರೆ ಅವರು. ನಮಗೆ ಸ್ಥಳ ಹಿಂದೂಗಳಲ್ಲಿ ನಮಗೆ ಹಿಂದೂಗಳು ನಿಲ್ಲಕ್ಕೆ ಮಾಡಾಕ್ಬಿಟ್ಟವ್ರೆ. ಈಗ ಆ ಥರ ಅವ್ರಿಗೊಂದು ಕಾನೂನು ಒಂದು ಹೋಗಿ ಎರಡು ಮಾಡೋರು ಕಾನೂನಲ್ಲಿ, ಅವ್ರಿಗೊಂದು ಕಾಲ ನಮಗೊಂದು ಕಾಲ ಮಾಡಿಬಿಟ್ರು. ಅದು ಏಕರೂಪ ಖಾತೆ ಎಲ್ಲ ಇದು ದ್ವಿವಿಧ ರೂಪ ಖಾತೆ, ಬಹುರೂಪ ಖಾತೆಗಳಾಗೋವೆ. ಹಾಗಾದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರು ಅಚ್ಚೆ ದಿನಕ ದೌರ್ಭಾಗ್ಯ ಅಂತೆಲ್ಲ ಆ್ಯಡ್ ಆಗ್ತಾ ಇದ್ದಾರೆ. ಏನು ದೌರ್ಭಾಗ್ಯ? ಅಚ್ಚೆ ದಿನಕ ದೌರ್ಭಾಗ್ಯ ಎಲ್ಲ ರೇಟು GST ಇಂದ ಹಿಡಿದು ಒಂದು ತಿನ್ನೋ ಎಣ್ಣೆಯಿಂದ ಹಿಡಿದು ಪೆಟ್ರೋಲು, ಡೀಸೆಲು ಎಲ್ಲ ರೇಟು ಏರಿಸಿದ್ದಾರೆ. ಜನರನ್ನ ಇವರು ಕೇವಲ ಮಾತುಗಳಲ್ಲಿ ಮಳ್ಳು ಮಾಡಿ ಆರಿಸಿ ಬರ್ತಾ ಇದ್ದಾರೆ ವಿನ ಇವರಿಂದ ಏನೂ ಆಗೋದಿಲ್ಲ, ಖಾಲಿ ಚೊಂಬು ಅಂತಿದ್ದಾರೆ. ಜನಗಳ ಇವರು ಇಡೀ ಏರಿಯಾ ಡೆವಲಪ್ ಎಲ್ಲ ರೋಡ್ ಎಷ್ಟು ರೋಡ್ ಮಾಡಿದ್ದಾರೆ. ಏನು NS ನ್ಯಾಷನಲ್ ಹೈವೇ ಹೆಂಗೆ ಅವಕ್ಕೆಲ್ಲ ಸುಮ್ಮನೆ ಇನ್ಫಾರ್ಮೇಷನ್ ಇರಬೇಕಲ್ಲ, ಮೂಲಭೂತ ಸೌಕರ್ಯ ಬೇಡವಾ? ಸುಮ್ಮನೆ ದುಡ್ಡು ಹಂಗೆ ಬಂದ್ಬಿಡ್ತಲ್ಲ. ಇದಕ್ಕೆಲ್ಲ ಮಾಡಿ ಜನಕ್ಕೆ ಗೊತ್ತಾಗ. ನಾವು ಫಸ್ಟು ಒಂದು ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ರಸ್ತೆ ಮಾರ್ಗಗಳು ಕೆರೆ ಕಟ್ಟಲಿದ್ರೆ ನಾವು ಅಭಿವೃದ್ಧಿ ಕಾಣೋದು. ಜನಕ್ಕೆ ಬರೀ ಬಿಲ್ಡಿಂಗ್ ನೋಡಿ ಕಾಣಬಿಡಲ್ಲ. ಮೇಲೆ ಬಟ್ಟೆ ಹಾಕೊಬಿಟ್ರೆ ಗೊತ್ತಾಗಲ್ಲ, ಮೇಲೆ ಬಟ್ಟೆ ಹಾಕೊಬಿಟ್ರೆ ಸಾಲಕ್ಕೆ ಗೊತ್ತಾಗಲ್ಲ ಮನುಷ್ಯನಿಗೆ. ನಿಜವಾಗಿ ಗೊತ್ತಾಗ್ಬೇಕಾದ್ರೆ ಕೆರೆ ಕಟ್ಟೆಗಳು, ಅಣೆಕಟ್ಟೆಗಳು, ರಸ್ತೆಗಳು, ಬೆಳೆ ಪದಾರ್ಥಗಳ ಮೇಲೆ ಡಿಪೆಂಡ್ ಆಗುತ್ತೆ ದೇಶ ಅಭಿವೃದ್ಧಿ. ರಾಮ ಜನ್ಮಭೂಮಿನ ಅವ್ರೇನು ತಮ್ಮ ದುಡ್ಡಲ್ಲಿ ಏನು ಮಾಡಿಲ್ಲ, ಜನಗಳ ದುಡ್ಡಲ್ಲೇ ಅವ್ರು ಮಾಡಿರೋದು. ಅದನ್ನ ನಾನೇ ಮಾಡಿರೋದು ಅಂತ ಹೇಳ್ಕೊಂಡೆಲ್ಲ ತಿರುಗ್ತಾ ಇದ್ದಾರೆ ಮೋದಿ ಅವರು. ಇದು ಎಷ್ಟರ ಮಟ್ಟಿಗೆ ಸತ್ಯ? ಜನ ದುಡ್ಡಲ್ಲೇ ಮಾಡಿರೋದು. ನಮ್ಮ ಸರ್ಕಾರ ನಾ ಮಾಡಿದ್ದು ಹೇಳಿ ನಮ್ಮ ಸರ್ಕಾರ ಮಾಡಿ ಅಂತ ಹೇಳಿದ್ರು ಅಷ್ಟೇ ಅವರು. ನಾನು ಅಂದರೆ ನಮ್ಮ ಸರ್ಕಾರ ಮಾಡಿ ಅಂತ ಅರ್ಥ ನಾನು ಅಂದರೆ ನಮ್ಮ ಸರ್ಕಾರ ಅಂತ ಅರ್ಥ. ಅಂದರೆ ಕೇವಲ BJP ಹಿಂದುತ್ವಕ್ಕೆ ಅಷ್ಟೇ ಸಂಬಂಧ, ಎರಡೂ ಸಂಬಂಧ. ನೀವು ನಿಮ್ಮ ಭಾವನೆಗೆ ಬಿಟ್ಟಿದ್ದದು. ನಿಮ್ಮನ್ನ ನಮ್ಮ ಸಂಬಂಧ. ಇವನ್ ಯಾರೋ ನಮ್ಮ ಅಂತವೆ. ಇವು ನಮ್ಮ ಕಡೆ ನಿಮ್ಮ ಸಂಬಂಧ ಅಷ್ಟೇ. ಇವು ನಮ್ಮ ಅಂತೀನಿ. ಇಲ್ಲ ಕಡೆ ಇವು ನಮ್ಮ ನೀನು ಅನ್ಕೊಬಿಟ್ರೆ ನಿನಗೆ ಅದು. ನೀನು ನಮ್ಮ ಅಂತೀನಿ. ಇಲ್ಲ ನಮ್ಮ ಉಂಡಲ್ಲ ಬೇರೆ ಒಂದು ನೀವು ಅದನ್ನ ಬೇರೆ ಮಾಡ್ಕೊಂಡ್ರೆ ಇದ್ರ ಪಾಯಿಂಟ್ ಇಲ್ಲ. ಎಲ್ಲರೂ ಈಕ್ವಲ್ ನೋಡ್ತಿರೋದು. ಕಾಂಗ್ರೆಸ್ ಹಿಂದೂಗಳಿಗೆ ಸೇಫ್ ಅಲ್ವಾ? ಸೇಫು ಅಂತ ಇಲ್ಲ, ಇವ್ರು ಮಾಡಿಟ್ಟಿದ್ದು ಆ ಥರ ಮಾಡಿಟ್ಟಿರೋದು. ಸೇಫ್ ಮಾಡಿಟ್ಟಿದ್ದು ಆ ಥರ. ಹಾಗಾದ್ರೆ ಈ ಒಂದು ಭಾಗದಲ್ಲಿ ಈ ಸಾರಿ ಸೌಮ್ಯ ರೆಡ್ಡಿ ಅವರು ಆರಿಸಿ ಬರ್ತಾರೆ. ಯಾರು ಎಷ್ಟು ನಾಲ್ಕು ನೋಡ್ಕೊಳ್ಳಿ, ಭೂಪಟ್ಟು ನೋಡ್ಕೊಳ್ಳಿ, ಎಷ್ಟು ನಾಲ್ಕು ನೋಡ್ಕೊಳ್ಳಿ. ವೈಯಕ್ತಿಕ ದೇಶ ಬರ್ತದೆ, ಅದು ಹೇಳ್ಕೋಬಾರ್ದು. 4 ನೀವು ನೋಡ್ಕೊಳ್ಳಿ. ದೇಶಕ್ಕಾಗಿ ಮೋದಿ ಅಂತ ಹೇಳಿದ್ರಿ. ಈಗ ಅದು ಮುಂದೆ ಅಂತ ನಿಮ್ಮ ಕ್ಷೇತ್ರಕ್ಕೆ ಕ್ಷೇತ್ರಕ್ಕಾಗಿ ನಮ್ಮ ಕ್ಷೇತ್ರ ಯಾವ ಕ್ಷೇತ್ರಕ್ಕೂ ಬಂದ್ರೆ ಮುಗಿತೋಲ್ ಕತೆ. ದೇಶಕ್ಕೆ ಮೋದಿ ಎಲ್ಲ ಕಡೆ ಮೋದಿ ಅಂತ ಅರ್ಥ. ಥ್ಯಾಂಕ್ ಯು. ನಮ್ಮ ಹೆಸರು? ಸೋಮಶೇಖರ್. ನಾಗರಾಜ್ ಅಂತ. ನಾನು ರಿಟೈರ್ಡ್ ಸೈಂಟಿಸ್ಟ್. ಹೇಳಿ. ಇದೇ ಕ್ಷೇತ್ರದವರು ನೀವು? ಹೌದು. ಈ ಬಾರಿ ತೇಜಸ್ವಿ ಸೂರ್ಯ ಅವ್ರದ್ದು ಮತ್ತು ಸೌಮ್ಯ ರೆಡ್ಡಿ ಅವ್ರದ್ದು ಹೇಗಿದೆ ಪೈಪೋಟಿ ಅಂತ? ಪೈಪೋಟಿ ಅಂತಂದರೆ ಸೌಮ್ಯ ರೆಡ್ಡಿ ಅವ್ರದ್ದು ಚೆನ್ನಾಗಿದೆ ಇವಾಗ. ಏನಕ್ಕೆ ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ತೇಜಸ್ವಿ ಸೂರ್ಯ ಅವರು ಜನಗಳ ಕೈ ಸಿಗಲ್ಲ. ನೀವು ನೋಡಿರೋ ಮೊನ್ನೆ ರಾಘವೇಂದ್ರ ಕೋಆಪರೇಟಿವ್ ಸೊಸೈಟಿ ಮೀಟಿಂಗಲ್ಲಿ ಬಂದು ಹಿಂಬಾಗಿಲಿಂದ ಓಡೋದ್ರು. ಅಂದರೆ ಜನಗಳ ಸಮಸ್ಯೆನ ಆಲ್ಸಕ್ಕೆ ರೆಡಿ ಇರಲ್ಲ, ಸಾಲ್ವ್ ಮಾಡೋಕ್ಕೆ ರೆಡಿ ಇರಲ್ಲ, ಓಟ್ ಮಾತ್ರ ಹಾಕಿ ಅಂತ ಹೇಳೋದು. ಸೊ ಹಂಗಾಗಿ ಜನಗಳಿಗೆ ಅರ್ಥ ಆಗುತ್ತೆ. ಯಾಕೆ ಅರ್ಥ ಆಗುತ್ತೆ? ನಮ್ಮ ಸಮಸ್ಯೆ ಯಾರು ಆಲಿಸ್ತಾರೆ ಅದನ್ನ ಇದರಲ್ಲಿ ಮಾತಾಡ್ತಾರೆ, ಎಲ್ಲಿ ಸಂಸತ್ತಲ್ಲಿ ಅಂಥನ್ನ ಕಳಿಸ್ಬೇಕು. ಈಗ ಉದಾಹರಣೆಗೆ 25 ಜನ MP ಕಳಿಸಿದ್ದೀವಿ ನಾವು BJPಯಿಂದ, ಕರ್ನಾಟಕದಿಂದ. ಒಬ್ಬರಾದರೂ ಮಾತಾಡ್ತಾರೇನ್ರಿ? ಒಬ್ಬರಾದರೂ. ಇವಾಗ
ಕರ್ನಾಟಕ ಬರಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಇದು ಪಾರ್ಟು ಇವತ್ತು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ರಿಲೀಸ್ ಮಾಡಿದ್ದಾರೆ ಇವತ್ತು. ಅದು ಗೊತ್ತಿದೆ ಎಲ್ಲರಿಗೂ. ಮತ್ತೊಮ್ಮೆ ಮೋದಿ ಅವರು ಬರ್ತಾರಾ ಅಂತ? 100% ಬರಲ್ಲ ಸರ್. ಸುಳ್ಳೇನೋ ಜಾಸ್ತಿ ದಿನ ಬದುಕಲ್ಲ. ಸುಳ್ಳಿಗೆ ಲೈಫ್ ಈಸ್ ವೆರಿ ಲೆಸ್. ಸತ್ಯಕ್ಕೆ ಜಯ ಇರುತ್ತೆ, ಬಟ್ ಟೈಮ್ ತೊಗೊಳುತ್ತೆ. ಅವ್ರು ಇದುವರೆಗೂ ಹೇಳಿರೋದು 10 ವರ್ಷದಿಂದ ಬರೀ ಸುಳ್ಳು. ಯಾವುದು ನಿಜ ಹೇಳಿದ್ದಾರೆ ಹೇಳಿ? ಐ ವಿಲ್ ಪ್ರೂವ್ ದಟ್ ಇಟ್ ಇಸ್ ಲೈ ಅಂತ ಹೇಳ್ತಾರೆ. ಕಾಂಗ್ರೆಸ್ದವರು ಹೇಳೋದು ಖಾಲಿ ಚೊಂಬ ಅಂತ, ಅದು ನಿಜಾನ ಹಾಗಾದ್ರೆ? 100% ಸರ್. ನಮ್ಮ ದೇವೇಗೌಡರು ಹೇಳ್ತಾರೆ ಖಾಲಿ ಚೊಂಬನ್ನ ಮೋದಿ ಅವರು ಅಕ್ಷಯ ಪಾತ್ರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲೆ ಇವಾಗ ಟ್ಯಾಕ್ಸ್ ರಿಲೀಸ್ ಆಗುತ್ತೆ, ಟ್ಯಾಕ್ಸ್ ಪಾರ್ಟ್ ಕರ್ನಾಟಕಕ್ಕೆ. ಅದಕ್ಕೆ ಕಾರಣ ಕೊಡ್ತಾ ಇದ್ದಿದ್ದು ನೀತಿ ಸಂಹಿತೆ ಇದೆ, ಎಲೆಕ್ಷನ್ ಕಮಿಷನ್ನು ಅದು ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರು. ಎಲೆಕ್ಷನ್ ಕಮಿಷನ್ನೇ ಪರ್ಮಿಷನ್ ಕೊಟ್ಟಿದೆ. ಅವ್ರಿಗೂ ಗೊತ್ತಾಯಿತು ಸುಪ್ರೀಂ ಕೋರ್ಟ್ ನಮ್ಮನ್ನು ಹಾಕೊಂಡು ಹರಿತಾರಂತ. ಯಾಕಂದರೆ ಎಲೆಕ್ಟ್ರಲ್ ಬಾಂಡಲ್ಲಿ ಚೆನ್ನಾಗಿ ಹರಿದ್ರು ಸುಪ್ರೀಂ ಕೋರ್ಟ್ನವರು SBIಗೆ ಬಾಯ್ ಬಿಟ್ಟರು. ಸೊ ಅದಕ್ಕೆ ನಮಗೆ ಆಗಬೇಕು ಅಂತ ಅವರು ಕರೆಕ್ಟಾಗಿ ಹೇಳಿದರು. ಕಾಂಗ್ರೆಸ್ ಗೌರ್ಮೆಂಟು ಹಿಂದೂಗಳಿಗೆ ಸೇಫ್ ಅಲ್ಲ ಅಂತಿದ್ದಾರೆ. ಯಾರ್ರೀ ರೀ, ಇಂಡಿಯಾಗೆ ಸುಮಾರು ಇತಿಹಾಸ ಇದೆ. ಇಂಡಿಯಾ ಇಸ್ ಎ ಸೆಕ್ಯುಲರ್ ಕಂಟ್ರಿ. ವಿ ಹ್ಯಾವ್ ಯುನಿಟಿ ಇನ್ ಡೈವರ್ಸಿಟಿ. ವಿವಿಧತೆಯಲ್ಲಿ ಇರೋಂಥ ಏಕತೆ ಇರೋಂಥ ರಾಷ್ಟ್ರ ಇದು. ಅರ್ಥ ಆಯ್ತಾ? ಹಾಗಾಗಿ ಯಾರು ಕೂಡ ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ, ಅಥವಾ ಯಾರು ಕೂಡ ಮುಸ್ಲಿಂ ರಾಷ್ಟ್ರ ಮಾಡೋಕ್ಕಾಗಲ್ಲ. ಎಲ್ಲರೂ ಒಟ್ಟಿಗೆ ಬದುಕುವಂಥ ದೇಶ ಇದು. ಅರ್ಥ ಆಯ್ತಾ? ಸುಮ್ಮನೆ ಅವ್ರ ರಾಜಕೀಯ ಕಾರಣಗಳಿಗಾಗಿ ದ್ವೇಷ ಭಾಷಣ ಮಾಡೋದು, ಯಾರ ಬಗ್ಗೆ ದ್ವೇಷ ಭಾಷಣ ಮಾಡಿದ್ದು ತಪ್ಪದು. ರಿಲಿಜಿಯನ್ ಬಗ್ಗೆ ಅವ್ರ ರಿಲಿಜಿಯನ್ ಅವ್ರಿಗೆ ದೊಡ್ಡದು. ಅರ್ಥ ಆಯ್ತಾ? ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಏನು ಮಾಡಿಲ್ಲ ಅಂತ ಅದ್ರ ಬಗ್ಗೆ ಕೇಳಬೇಡಿ ಸರ್. ಒಂದು ಗಾದೆ ಇದೆ ಗೊತ್ತಾ, ನಮ್ಮ ಗುರುಗಳು ಹೇಳಿದ್ರು. ಅಲ್ಲ, ಎಷ್ಟೋ ಒಂದು ನಿಮಿಷ ಕೇಳ್ರಿ. ಇಲ್ಲಿ ಹೈವೇ ಗಂಧದ ಜೊತೆಗೆ ಗುದ್ದಾಡ್ಬೋದಂತೆ, ಸಗಣಿ ಜೊತೆ ಸರ್ಸ ಆಡಬಾರ್ದು. ವಿಚಾರ ಗೊತ್ತಿರೋದ್ರ ಜೊತೆಗೆ ಚರ್ಚೆ ಮಾಡ್ಬೋದು. ಮಡ್ಡಿ ಹಿಡ್ಕೊಂಡು ನೋಡ್ತಾರೆ ಗೊತ್ತಾ? ಸೊ ಅವ್ರ ಹತ್ರ ಮಾತಾಡೋದೇ ವೇಸ್ಟು. ಅರ್ಥ ಆಯ್ತಾ? ಸೊ ಹಂಗಾಗಿ ಅವ್ರ ಬಗ್ಗೆ ಮಾತಾಡೋದೇ ಒಳ್ಳೆಯದು ಅಲ್ವಾ? ತೇಜಸ್ವಿ ಸೂರ್ಯ ಅವರು ಕಳೆದ 2 ಚುನಾವಣೆಯಲ್ಲೂ ಕೂಡ ಭಾರಿ ಮತದಿಂದ, ಅಂದರೆ 3 ಲಕ್ಷದ ಅಧಿಕ ಅಂತರದಿಂದ ಈಗಾಗಲೇ BK ಪ್ರಸಾದ್ ವಿರುದ್ಧ 2018 ಚುನಾವಣೆಯಲ್ಲಿ ಗೆದ್ದರು. ಅಲ್ಲಿಂದ ಇಲ್ಲಿವರೆಗೆ ಏನೆಲ್ಲ ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡಿದ್ದಾರೆ ಈ ಒಂದು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಅಂತ? ಅವರು ಈ ಬಡವ್ರಿಗೆ ತಿಂಗಳಿಗೆ ಪ್ರತಿ ತಿಂಗಳು 23ನೇ ತಾರೀಕು 5,000 ರೂಪಾಯಿ ಮೆಡಿಸಿನ್ ಫ್ರೀಯಾಗಿ ಕೊಡ್ತಾರೆ ಬಡವ್ರಿಗೆ. ನಮಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಬರೋವಂಥ ಜನಕ್ಕೆ, ಯಾವುದಂತ ಗೊತ್ತಿಲ್ಲ ನನಗೆ. ಅವರು 5,000 ರೂಪಾಯಿ ಅದು ಕೊಡ್ತಾರೆ. ಅದ್ರ ಜೊತೆಗೆ ಪ್ರತಿ ಮಕ್ಕಳಿಗೆ SLC ಮಕ್ಕಳಿಗೆ, PUC ಮಕ್ಕಳಿಗೆ 10,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ. ಆಮೇಲೆ ಕರೋನಾ ಟೈಮ್ನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದಲ್ದಿರ ಈ ಆಕ್ಸಿಜನ್ ಬ್ಯಾಂಕ್ ಒಂದು ಮಾಡಿದರು. ಅದರಿಂದಂತೂ ತುಂಬ ಉಪಯೋಗ ಆಗಿದೆ. ನಮ್ಮ ಮನೆಗಳಿಗೂ ತೊಗೊಂಡಿದ್ದೀವಿ. ನಮ್ಮ ಏರಿಯಾನಲ್ಲಿ ಯಾರು ಆಕ್ಸಿಜನ್ ಪ್ರಾಬ್ಲಮ್ ಆಗಿದೆ ಅಂದರೆ ಇಮಿಡಿಯೇಟಾಗಿ ಆ ಹುಡುಗರು ಯಾರೋ ಒಳ್ಳೆಯ ಟೀಮ್ ಇತ್ತವರು, ತೇಜಸ್ವಿ ಸೂರ್ಯ ಅವ್ರ ಟೀಮ್ ಹುಡುಗರು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ. ಆ ಟೈಮಲ್ಲಿ, ಕರೋನಾ ಟೈಮಲ್ಲಿ 2-3 ಸತ್ತು ಹೋದ್ರೇನು ಪಾಪ ಹುಡುಗರು ಗೊತ್ತಿರೋರು ತುಂಬ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಗುರು ರಾಘವೇಂದ್ರ ಸಹಕಾರಿ ಬ್ಯಾಂಕ್ ನಿಯಮದಿಂದ ಜನರ ಸಮಸ್ಯೆಗಳನ್ನ ಆಲಿಸದೆ ಎಷ್ಟೋ ಬ್ಯಾಂಕಿನ ಠೇವಣಿ ಇಟ್ಟವ್ರಿಗೆಲ್ಲ ಮೋಸ ಆಗಿದೆ. ಇವರು ಹಿಂದಿನ ಡೋರಿಂದ ಓಡಿ ಹೋದ್ರಂತೆ. ಈ ಒಂದು ಆರೋಪನ ಕಾಂಗ್ರೆಸ್ದವ್ರು ಮಾಡಿದ್ರು. ಈ ಬಗ್ಗೆ, ಈ ಸ್ಕ್ಯಾಮ್ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಾತಾಡ್ಬಿಟ್ಟು ದುಡ್ಡು ಕೊಡ್ಸಿದ್ದು ಯಾರು ಸರ್? ಅಲ್ಲಿ ತೇಜಸ್ವಿ ಸೂರ್ಯ ಅವ್ರು ತಾನೇ ದುಡ್ಡು ಕೊಡ್ಸಿದ್ದು. ಅವರು ಓಡಾಗೋದೇನಿದೆ ಅಲ್ವಾ? ಓಡಾಗೋ ಅಂಥದ್ದೇನು ಅವರೇನು ಆ ಬ್ಯಾಂಕಲ್ಲಿ ಅಧ್ಯಕ್ಷರಾಗಿಲ್ಲ, ಇಲ್ಲ ಬ್ಯಾಂಕ್ ಅವರು ಲೂಟಿ ಮಾಡ್ಕೊಂಡೇನು ಹೋಗಿಲ್ಲ. ಯಾರ್ಯಾರ್ದು ದುಡ್ಡು ಹೋಗಿತ್ತೋ ಪ್ರತಿ ಆಲ್ಮೋಸ್ಟು ದುಡ್ಡೆಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ಹೇಳಿ ತರಿಸ್ಕೊಟ್ಟಿದ್ದಾನೆ. ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ಮಾತಾಡಿ 5-5 ಲಕ್ಷ ಡಿಪಾಸಿಟ್ ಇರೋರಿಗೆಲ್ಲ ಎಲ್ಲರಿಗೂ ತರಿಸ್ಕೊಟ್ಟವ್ರೆ. ಕೆಲವ್ರದ್ದೆಲ್ಲ ಆಗಿಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ಅದಲ್ದಿರ ಅಲ್ಲಿ ಯಾವುದೋ ಒಂದು ಅಪಾರ್ಟ್ಮೆಂಟಿದು ಒಂದು ಪ್ರಾಬ್ಲಮ್ ಆಗಿತ್ತು, ಗೊತ್ತಲ್ಲ ನಿಮಗೆ ಸರ್? ಅವ್ರಿಗೆ ಏನು ಓಡೋಗಂಥದ್ದು ಏನಿಲ್ಲ. ಅವ್ರಿಗೆ ದರಿದ್ರ, ಅವ್ರ ಫ್ಯಾಮ್ಲಿ ಹುಡ್ದಾಗಿಂದ ಸಾವುಕಾರ ಅವರೆಲ್ಲ. ಅವ್ರಿಗೇನು ತಿನ್ನಕ್ಕಿಲ್ದಿರ ಬಂದು ರಾಜಕೀಯದಲ್ಲಿ ದುಡ್ಡು ಮಾಡೋಕ್ಕೆ ಬಂದವರಲ್ಲ. ಅವರು ಸೇವೆ ಮಾಡೋಕ್ಕಂತ ಬಂದಿದ್ದಾರೆ. ಅವ್ರು ABP ಹುಡುಗರಾಗಿದ್ದಂಗೆ ನಾವು ನೋಡ್ತಾ ಇದ್ದೀವಿ. ನಾವು ಅನಂತ್ ಕುಮಾರ್, ವಿಜಯ್ ಕುಮಾರ್ ಜೊತೆಗೆ ಬೆಳೆದವ್ರು ನಾವೆಲ್ಲ. ಅವರು ಅವಾಗ ABPಲಿ ಇದ್ದರು, ಅವಾಗಿಂದ ನಮಗೆ ಗೊತ್ತು. ಇವಾಗೆಲ್ಲ ಅವತ್ತಿಂದ ಹೋರಾಟದಲ್ಲಿ ಬಂದಿದ್ದಾರೆ. ಈಗ ಒಂದು ಅವಕಾಶ ಸಿಕ್ಕಿದೆ, ಸೇವೆ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಅವಕಾಶ ಸಿಕ್ಕರೆ ಸೇವೆ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ. BJP ಮತ್ತು JDS ಸಮ್ಮಿಶ್ರ ಸರ್ಕಾರದ ಬಗ್ಗೆ ಏನು ಅಂತೀರಾ? ಏನು ತೊಂದರೆ ಇಲ್ಲ. ಈಗ ಆಗಿರೋ ದೇವೇಗೌಡರು ಒಂದು ಒಳ್ಳೆ ನಮ್ಮ ಕರ್ನಾಟಕದ ಒಂದು ಪ್ರಧಾನಮಂತ್ರಿ ಆದವರು. ಕರ್ನಾಟಕದಿಂದ ಮೊದಲನೇ ಪ್ರಧಾನಮಂತ್ರಿ ಅವರೇ.
ನಮಗೊಂದು ಖುಷಿ ಇದೆ. ಇಲ್ಲಿ ಅವರು ನಮ್ಮ ಜೊತೆಗೆ ಇರಲಿ ಅನ್ನೋದು ನಮಗಿರುತ್ತೆ. ಅಚ್ಚೇ ದಿನ ಕಾ ದೌರ್ಭಾಗ್ಯ ಅಂತೆಲ್ಲ ಪೇಪರಲ್ಲೆಲ್ಲ ಜಾಹೀರಾತು ನೀಡ್ತಾ ಇದ್ದಾರೆ. ಅದು ಪ್ರಧಾನಿ ಮೋದಿಯವರ ಒಂದು ಭಾವಚಿತ್ರವನ್ನು ಕಾರ್ಟೂನಿಸ್ಟಿಕ್ ಆಗಿ ಇಟ್ಟು ಆ ರೀತಿ ಎಲ್ಲ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ನಿಮ್ಮ ವಾದ? ಅದು ತಲೆ ಕೆಟ್ಟಿರೋರು ಮಾಡೋ ಕೆಲಸ ಸರ್. ತಲೆ ಸರಿಗಿರೋರು ಮಾಡೋ ಕೆಲಸ ಅಲ್ಲ ಅದು. ಈ ತಲೆ ಕೆಟ್ಟಿರುತ್ತಲ್ಲ ಅಂಥವ್ರಿಗೆ ಮಾಡೋಕ್ಕೆ ಕೆಲಸ ಇರೋಲ್ಲ, ಅವ್ರು ಮಾಡೋ ಕೆಲಸ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಈಗ ಆನೆ ನಡ್ಕೊಂಡು ಹೋಗ್ತಾ ಇರುತ್ತೆ, ನಾಯಿ ಗೊತ್ತಾಗಲ್ಲ ಏನೋ ಪ್ರಾಣಿ ಹೋಗ್ತಾ ಇದೆ ಅಂತ ಬೊಗಳ್ತಾ ಇರುತ್ತೆ. ಆನೆ ಗೊತ್ತು ಒದ್ರೆ ಇಲ್ಲ ಸೊಂಡಲ್ಲಿ ಹೊಡೆದ್ರೆ ಸತ್ತೋಗುತ್ತೆ ಅಂತ. ಅದಕ್ಕೆ ಆನೆ ಏನು ಮಾಡುತ್ತೆ, ಪಾಪ ಬೊಗುಳಿ ಅಂತ ಅದ್ರ ಪಾಡ್ಗೆ ಅದು ಹೋಗ್ತಾ ಇರುತ್ತೆ. ಹಂಗೆ ಮೋದಿ ದೇಶಕ್ಕೋಸ್ಕರ ಅವ್ರು ಚಿಂತೆ ಮಾಡ್ತಾ ಇರ್ತಾರೆ. ಈ ನಾಯಿಗಳು ಅವು ಇವು ಬೊಗಳ್ತಾ ಇರುತ್ತೆ, ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರೇನಿದ್ರು ಅವ್ರಿಗೆ ಬೇಕಾಗಿರೋದು ನೋಡಿ ಸರ್, 370 ಮಾಡೋಕ್ಕೆ ಯಾವನು ಗಂಡಸಿರ್ಲಿಲ್ವಾ? ಅಯೋಧ್ಯೆನಲ್ಲಿ ರಾಮನ ದೇವಸ್ಥಾನ ಕಟ್ಟೋಕೆ ಯಾರು ಬತ್ತಿರ್ಲಿಲ್ವಾ? ಇವತ್ತು ನೀವು ಕಾಶಿನಲ್ಲಿ ಹೋಗ್ಬಿಟ್ಟು ಮುಳುಗಿದ್ರೆ ತಲೆ ಮೇಲೆ ಹೆಣಗಳು ಬಂದು ಸಿಗೋದು ಅಂತ ಹೇಳೋರು. ಇವತ್ತೋಗಿ ನೋಡೋಗಿ ಆ ನೀರು ಕುಡಿಬೋದಲ್ಲ, ಹಂಗಿದೆ. ಇದೆಲ್ಲ ನೋಡಿ, ಒಂದು ಧರ್ಮನಾಗಲಿ ಒಂದು ದೇಶನಾಗಲಿ ಕಾಪಾಡಬೇಕಂದ್ರೆ ಅದಕ್ಕೆ ದೇಶ ಸೇವೆ ಮಾಡೋನು ಬೇಕೇ ಹೊತ್ತು ವಂಶ ಪರಂಪರೆಯಾಗಿ ಬಂದು ಲೂಟ್ ಮಾಡೋರೆಲ್ಲ ಬೇಕಾಗಿದೆ. ಸರ್ ಸತೀಶ್ ಕುಮಾರ್ ಅಂತ. ಇದೇ ಕ್ಷೇತ್ರನ? ಹೌದು ಸರ್, ಬಸವನಗುಡಿ ಸೌತ್. ಈ ಬಾರಿ ಮತ್ತೊಮ್ಮೆ ಮೋದಿನ ಅಥವಾ ರಾಹುಲ್ ಗಾಂಧಿನ? ಈ ಬಾರಿ ಮೋದಿ ಬರಬಾರ್ದು ಸರ್. ಈ ಸತಿ ಮೋದಿ ಬಂದರೆ ಸಾಮಾನ್ಯ ಜನ ವರ್ಗದವರೆಲ್ಲ ಬೀದಿಗೆ ಬಂದ್ಬಿಡ್ತಾರೆ ಸರ್. ಹಿಂದಿನಲ್ಲಿ ಒಂದು ಮಾತು ಹೇಳ್ತಾರೆ ಸರ್, ಜಿಸ್ ದೇಶ ಕಾ ಪ್ರಧಾನಿ ವ್ಯಾಪಾರಿ ಬನ್ ಜಾತಾ ಹೈ, ಉನ್ ದೇಶ ಕಾ ಲೋಗೋನೆ ಪೂರಾ ಭಿಕಾರಿ ಬನ್ ಜಾತಾ ಹೈ ಅಂತ. ಈ ಸತಿ ಏನಾರ ಮೋದಿ ಬಂದರೆ ಸಾಮಾನ್ಯ ವರ್ಗದವರೆಲ್ಲ ಭಿಕಾರಿಗಳಾಗೋದಂತೂ ಗ್ಯಾರಂಟಿ ಸರ್. ಯಾಕೆಂದರೆ ತೀರಾ ಬೆಲೆ ಏರಿಕೆಗಳು ಜಾಸ್ತಿ ಮಾಡಿರೋದ್ರಿಂದ ಆಗಿರ್ಬೋದು, ಇಲ್ಲ ಅವ್ರು ನಡ್ಕೊಂಡಿರೋ ರೀತಿ ನಿಜಾಯಿತಿಯಿಂದ ಆಗಿರ್ಬೋದು, ನಮ್ಮನ್ನ ಸುಮ್ಮನೆ ಜನಗಳ್ನ ಹೆಸರು ಕೆಡ್ಸೋದಕ್ಕೆ ಹಿಂದೂ ಅಂತಾರೆ ಹೊರತು ನಮ್ಮಲ್ಲಿ ಆಗಲಿ ಮುಸ್ಲಿಮ್ಸ್ ಅವ್ರಿಗಾಗಲಿ ತಂದಕ್ಕೆ ತಮಾಷೆ ನೋಡೋ ಬುದ್ಧಿನ BJP ಅವ್ರು ಮಾಡ್ತಾ ಇದ್ದಾರೆ ಸರ್. ಡೆವಲಪ್ಮೆಂಟ್ ಅಂದರೆ ಟ್ಯಾಕ್ಸ್ನ ತೆಗೆದೇ ಮಾಡಬೇಕಾಗುತ್ತೆ, ನಮ್ಮಲ್ಲೇ ನಾವು ಟ್ಯಾಕ್ಸ್ ತಗೊಂಡು ಮಾಡಬೇಕಾಗುತ್ತೆ. ಬೇರೆ ದೇಶದವರಂತೂ ಸಾಲ ಎಷ್ಟು ಕೊಡ್ತಾರೆ ಅಂದರೆ ನಮ್ಮ ಡೆವಲಪ್ಮೆಂಟ್ ಆಗಬೇಕಂದ್ರೆ ನಮ್ಮ ದೇಶ ನಮ್ಮ ಜನ ಹತ್ರನೇ ಮತ್ತೆ ಟ್ಯಾಕ್ಸ್ ರೇಟ್ ಜಾಸ್ತಿ GST ಅಂತವೆಲ್ಲ ಮಾಡಿ ಡೆವಲಪ್. ಸರ್ GST ಇಂದ ನಮ್ಮ ದೇಶದಲ್ಲಿ ಇದುವರೆಗೂ ಯಾವುದೇ ಥರ ಬೆಳವಣಿಗೆನೂ ಕಂಡಿಲ್ಲ ಸರ್. ಮೋದಿ 2014ರಲ್ಲಾದಾಗ ನಾವು ಯಾವುದೋ ಸ್ಮಾರ್ಟ್ ಸಿಟಿ ಅಂತ ನಾವು ಮಾಡ್ತೀವಿ ಅಂತೆಲ್ಲ ಹೇಳಿದರು. ಇವತ್ತು ಒಂದು 5 ಆ ಥರ ನಗರಗಳು ನೋಡಿದ್ರೆ ಬೇರೆ ಯಾವ ನಗರಗಳನ್ನೂ ನಾವು ಆ ಥರ ನೋಡಿಲ್ಲ. ಇವತ್ತರೆಗೂ ಆ ಥರ ಯಾವುದೇ ಥರ ಬೆಳವಣಿಗೆನೂ ನಾವು ಕಂಡಿಲ್ಲ. ಆಮೇಲೆ ಇವ್ರು ಬೇಕಾಗಿರೋದೆಲ್ಲ ಬಂದು ದುಡ್ಡು ಮಾಡೋ ಅಂಥ ಸಿಟಿಗಳು ಯಾವ್ಯಾವುದಿದೆ ಅದನ್ನು ಮಾತ್ರ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವುದನ್ನು ಮಾಡ್ತಾಯಿಲ್ಲ ಇವರು. ಎಲ್ಲೆಲ್ಲಿ ನಾವು ದುಡ್ಡು ಹಾಕಿದ್ರೆ ನಮಗೆ ದುಡ್ಡು ಬರುತ್ತೆ ಅನ್ನೋ ರೆವಲ್ಯೂಷನ್ ಹಿಡ್ಕೊಂಡೆ ಇವರು ಇದನ್ನು ಮಾಡ್ತಾ ಇದ್ದಾರೆ. ಈಗ ಮಾತಾಡ್ತಾರೆ ನಾವು ಮೈಸೂರು ರೋಡ್ ಮಾಡಿದ್ದೀವಿ ಅಂತ ಇದ್ದಾರೆ. ಅವರೇನು ಫ್ರೀಯಾಗಿ ಮಾಡಿದ್ದಾರಾ ಸರ್? ಈಗ ನೀವೇ ಹೇಳಿದ್ರಿ GST ಕಟ್ತಾ ಇದ್ದೀವಿ ಅಂತ, ನಮ್ಗೆ ಏನಾರು ಫ್ರೀ ಕೊಟ್ಟಿದ್ದಾರಾ? ಇಲ್ಲ ಟೋಲಲ್ಲಿ ಏನಾರು ನಮಗೆ ಎಕ್ಸಮ್ಷನ್ ಏನಾರು ಕೊಟ್ಟಿದ್ದಾರಾ? ಒಂದು ಸೈಡ್ ನಾವು ಅಪ್ ಆ್ಯಂಡ್ ಡೌನ್ ಹೋಗಿ ಬರ್ತೀವಿ ಅಂದರೆ 450 ರೂಪಾಯಿ 500 ರೂಪಾಯಿ ಟೋಲ್ ಕಟ್ಟಬೇಕು ಸರ್. ನಾವು ಎಲ್ಲಿಂದ ಕಟ್ತಾರೆ ಸರ್ ಸಾಮಾನ್ಯ ಜನದವರು? ಗ್ಯಾಸ್ನ 1200 ಮಾಡಿ, ಪೆಟ್ರೋಲ್ನ 120 ರೂಪಾಯಿ ಮಾಡಿ, ಇವಾಗ ಎಲೆಕ್ಷನ್ ಬಂತು ಅಂತ 2 ತಿಂಗಳಿಂದ ಎಲ್ಲ ರೇಟ್ಗಳು ಕಮ್ಮಿ ಮಾಡಿರೋದೆಲ್ಲ ಜನಗಳಿಗೆ ಏನು ಗೊತ್ತಾಗಲ್ವಾ ಸರ್? ಇವ್ರು ಮಾಡ್ತಾರೆ ಹಲ್ಕ ಕೆಲಸಗಳು BJPನಲ್ಲಿ. ಹಾಗಾದರೆ ಕಾಂಗ್ರೆಸ್ ಗ್ಯಾರಂಟಿ? ನಾನು ಕಾಂಗ್ರೆಸ್ ಅಂತ ಹೇಳ್ತಲ್ಲ ಸರ್, ನಾನು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆಗಿ ಹೇಳ್ತಲ್ಲ, ಬಟ್ ಅವ್ರು ಮಾಡ್ತಾರೋ ತಪ್ಪುಗಳನ್ನ ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ನಿಮ್ಗೆ ಎಷ್ಟು ಉಪಯೋಗ ಆಗಿದೆ ಸರ್? ಕಾಂಗ್ರೆಸ್ ಗ್ಯಾರಂಟಿಲಿ ನನಗೆ ಉಪಯೋಗ ಆಗಿದೆಯೋ ಇಲ್ವೋ, ಬಟ್ ಜನಗಳಿಗಂತೂ ಅದು ತಲುಪ್ತಾ ಇದೆಯಾ? ತೀರಾ ಬಡವ್ರಿಗಂತೂ ಅದು ತಲುಪ್ತಿದೆಯಾ? ಯಾರೋ ಒಬ್ಬರು ಬಡವರಿರಲಿ ಸರ್, ನಮ್ಮ ಕರ್ನಾಟಕದಲ್ಲಿ ಯಾವ್ದಾದ್ರು ಮೂಲೆಯಲ್ಲಿ, ನಾವು ಬೆಂಗಳೂರಲ್ಲಿರೋಣ ನಾವು ಬಡವರು ಅನ್ಬಾರ್ದು ಸರ್. ಕುಗ್ರಾಮಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ನೋಡಿ, ದಿನ ಇವತ್ತಿಗೂ 150 ರೂಪಾಯಿ 200 ರೂಪಾಯಿ ಕೂಲಿ ಹಿಡ್ಕೊಂಡು ವಾಪತ್ತು ಊಟಕ್ಕೂ ಗಂಜಿಗೂ ಕಷ್ಟಪಡ್ತಾ ಇರ್ತಾರೆ ನೋಡಿ, ಅವ್ರಿಗೆ ಅದು ತಲುಪ್ತಾ ಇದೆಯಾ? ಈ 5 ಗ್ಯಾರಂಟಿನಲ್ಲಿ 1 ಗ್ಯಾರಂಟಿನಾರು ಅವ್ರು ತಲುಪಿದ್ರೆ ಸಾರ್ಥಕ ಆಯಿತು ಸರ್. ನೀವು ಇದೇ ಕ್ಷೇತ್ರನ? ಹೌದು ಸರ್, ಇದೇ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಅವ್ರದ್ದು ಡೆವಲಪ್ಮೆಂಟ್ ಬಗ್ಗೆ ಏನೂ ಇಲ್ಲ ಸರ್. ತೇಜಸ್ವಿ ಸೂರ್ಯ ಅವ್ರದ್ದು ಡೆವಲಪ್ಮೆಂಟ್, ಅವ್ರ ಡೆವಲಪ್ಮೆಂಟ್ ಏನೇ ಇದ್ರು ನಾವು ಹಿಂದೂ ಅಂದ್ಕೊಂಡು ಕೂಗಾಡೋದೇ ಅವ್ರ ಡೆವಲಪ್ಮೆಂಟೇ ಹೊರತು ಕಾರ್ಯರೂಪಕ್ಕೆ ತಂದಿರೋ ಒಂದೇ ಒಂದು ಮಾರ್ಗದರ್ಶನ ಆಗಲಿ ನಿದರ್ಶನ ಆಗಲಿ ಒಂದೇ ಒಂದು ನಯಾ ಪೈಸನೂ ಇಲ್ಲ ಸರ್ ತೇಜಸ್ವಿ ಸೂರ್ಯದು. ಅವ್ರದ್ದು ತೀರಾ ಹೋಪ್ಲೆಸ್ ಸರ್ ತೇಜಸ್ವಿ ಸೂರ್ಯದು. ಯಾಕಂದರೆ ನಾವು ನೋಡಿದ್ದೀವಲ್ಲ, ಕಳೆದ ಬಾರಿ ಎಲ್ಲ ನೋಡಿದ್ದೀವಿ. ಅಂಥ ಒಂದು ನಮಗೆ ಮೂಲಭೂತ ಸೌಕರ್ಯಗಳು ಅಂತ ಲೆಕ್ಕ ತೊಗೊಂಡ್ರೆ ಸರ್, ಒಂದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಇಲ್ಲ ಒಂದು ರಸ್ತೆ ಆಗಿರ್ಬೋದು, ಒಂದು ಕರೆಂಟ್ ಆಗಿರ್ಬೋದು, ಇಲ್ಲ ಒಂದು ನೀರಾಗಿರ್ಬೋದು, ಎಲ್ಲನೂ ಯಾವುದೊಂದೂ ಬೆಂಗಳೂರಲ್ಲಿ, ಅದರಲ್ಲೂ ಬಸವನಗುಡಿ ಕ್ಷೇತ್ರದಲ್ಲಂತೂ ಮುಂಚೆ ಬಸವನಗುಡಿ ಕ್ಷೇತ್ರ ಇತ್ತು ಅನಂತಕುಮಾರ್ ಅವರು ಇದ್ದಾಗ, ಅದಾದಮೇಲೆ ಇವಾಗ ಬೆಂಗಳೂರು ಸೌತ್ ಅಂತ ಮಾಡಿದ್ರು. ಆ ಥರ ಯಾವುದೇ ಒಂದು ಡೆವಲಪ್ಮೆಂಟು ಇಲ್ಲ ಸರ್ ಅವ್ರದ್ದು. ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳ್ತೀರಾ, ಆದರೂ ಸಹ ಕಳೆದ 2 ಚುನಾವಣೆಯಲ್ಲೂ ಅವರು ಬಹುಮತದಿಂದ ಗೆದ್ದಿದ್ದಾರೆ. 3 ಲಕ್ಷಕ್ಕೂ ಅಧಿಕ ಓಟುಗಳಿಂದ BK ಹರಿಪ್ರಸಾದ್ ವಿರುದ್ಧ ಗೆದ್ರು ಅವರು. ಹೌದು, ಗೆದ್ದಿದ್ದಾರೆ. BK ಹರಿಪ್ರಸಾದ್ ಪ್ರಕಾರನೇ ಗೆದ್ದು. ಅಷ್ಟೆಲ್ಲ ಇದ್ರೂ ಸಹ ಅವರು ಗೆಲ್ಲೋದಿಲ್ಲ ಅಂತ ನೀವು ಹೇಗೆ ಹೇಳ್ತೀರಿ ಸರ್? ಗೆಲ್ಲೋದಿಲ್ಲ. ಈ ಸತಿ ಯಾರು ಜನಗಳು ಬದಲಾಗಬೇಕು ಸರ್. ಏನು ಎತ್ತ ಅನ್ನೋದು ರೀತಿ ನಿದಾಯಿತಿ ಕರೆಕ್ಟಾಗಿ ತಿಳ್ಕೊಂಡು ಓಟ್ ಹಾಕ್ಬೇಕು ಸರ್. ನಾವು ಈಗ ನಮ್ಮ ಓಟು ನಮ್ಮ ಹಕ್ಕು ಅಂತ ನಾವು ಹೆಂಗೆ ಹೇಳ್ತೀವೋ ಅದನ್ನು ನಾವು ಕರೆಕ್ಟಾಗಿರೋನ್ನ ಆಯ್ಕೆ ಮಾಡಿಕೊಂಡ್ರೆ ನಮ್ಮ ರಾಜ್ಯ ಆಗಿರ್ಬೋದು, ನಮ್ಮ ದೇಶ ಆಗಿರ್ಬೋದು ಸುಭಿಕ್ಷವಾಗಿರುತ್ತೆ ಅನ್ನೋದನ್ನು ನಂಬಿರೋನು ಸರ್ ನಾನು. ಇದಿಷ್ಟು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾನ ಬಾಂಧವರ ಸಮೀಕ್ಷೆ. ಕ್ಯಾಮರಾಮನ್ ಪರಶುರಾಮ್ ಜೊತೆ ನಾನು ಕಾರ್ತಿಕ್ ಕಬ್ಬೂರ್. ಧನ್ಯವಾದಗಳು.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.